ಮಾತರ್ಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯುತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹಿ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಾವು ನೋಡ್ತಾ ಇದ್ವಿ, ಬಲಿ ಹಾಗೂ ಇಂದ್ರರ ಸಂವಾದ ಮುಗಿದು ನಾರದರು ಮತ್ತು ಇಂದ್ರರ ಸಂವಾದ ಆಗುವಾಗ ಲಕ್ಷ್ಮೀದೇವಿ ಕಾಣಿಸಿಕೊಂಡ್ಳು. ಲಕ್ಷ್ಮೀದೇವಿಗೆ ಇಂದ್ರ ಕೇಳಿದ, ನೀನು ಯಾರಲ್ಲಿ ಇರುತ್ತೀಯ, ಯಾರಲ್ಲಿ ಇರೋದಿಲ್ಲ ಅಂತ. ಅದಕ್ಕೆ ಅವಳು ಹೇಳಿದಳು, ನಾನು ಸದಾಚಾರ ಇರುವವರಲ್ಲಿ ಇರ್ತೇನೆ, ಸದಾಚಾರ ಇಲ್ಲದವರಲ್ಲಿ ಇರುವುದಿಲ್ಲ. ಸದಾಚಾರ ಇರುವವರು ಯಾರು? ದೈತ್ಯರು ಸದಾಚಾರವುಳ್ಳವರಾಗಿದ್ರು. ಸದಾಚಾರ ಅಂತ ಹೇಳಿದರೆ ನಾವು ನಿನ್ನೆ ಎಲ್ಲ ನೋಡಿದ್ವಿ. ಅದರಲ್ಲಿ 58ನೇ ಶ್ಲೋಕದಿಂದ ಮತ್ತೆ ನಾನು ನಿರೂಪಣೆ ಮಾಡುತ್ತೇನೆ. ಭಿಕ್ಷಾಂ ಬಲಿಮದತ್ವಾಚ ಸ್ವಯಮನ್ನಾನಿ ಭುಂಜತೆ ಅನಿಷ್ಟ್ವಾ ಅಸಂವಿಭಾಜ್ಯಾಥ ಪಿತೃದೇವಾತಿಥೀನ್ ಗುರೂನ್. ವಟುಗಳಿಗೆ, ಸನ್ಯಾಸಿಗಳಿಗೆ ಭಿಕ್ಷೆಯನ್ನ ಹಾಕದೆ, ದೇವರ ಪೂಜೆಯನ್ನು ಮಾಡದೆ, ಪಿತೃಗಳಿಗೆ ದೇವತೆಗಳಿಗೆ ಅನ್ನ ಭಾಗವನ್ನು ಕೊಡದೆ, ಹಿರಿಯರನ್ನು ಅರ್ಚಿಸದೆ, ಅತಿಥಿಗಳಿಗೆ ಇಕ್ಕದೆ ಉಣ್ಣುವುದು ಏನಿದೆ ಇದು ದುರಾಚಾರ. ವಿಪ್ರಕೀರ್ಣಾನಿ ಧಾನ್ಯಾನಿ ಕಾಕಮೂಷಿಕ ಭೋಜನಂ ಅಪಾವೃತಂ ಪಯೋತಿಷ್ಠತ್ ಉಚ್ಛಿಷ್ಟಾಶ್ಚಾಸ್ಪೃಶನ್ ಘೃತಂ. ಧಾನ್ಯಗಳನ್ನು ಹೇಗೆಂದರೆ ಹಾಗೆ ಎಸೆದಿರಬಾರದು. ಧಾನ್ಯದ ಕಾಳುಗಳನ್ನು ರಕ್ಷಿಸಬೇಕು. ಹಾಲನ್ನು ತೆರೆದು ಇಡಬಾರದು. ಮೈಲಿಗೆಯಲ್ಲಿ ತುಪ್ಪವನ್ನು ಮುಟ್ಟಬಾರದು. ಮೈಲಿಗೆಯಲ್ಲಿ ತುಪ್ಪವನ್ನು ಮುಟ್ಟಬಾರದು ಅಂತ ಹೇಳಿದರೆ ಏನನ್ನೋ ತಿಂತ ತುಪ್ಪ ಮುಟ್ಟಬೇಡಿ. ಕೆಟ್ಟ ಕೈಗಳಿಂದ ಮುಟ್ಟಬೇಡಿ. ಅಂದರೆ ಮಣ್ಣಾಗಿರುತ್ತೆ, ಈ ತರಹ ಎಂಜಲಾಗಿರುತ್ತೆ. ಹೀಗೆ ಕೆಟ್ಟ ಕೈಗಳಿಂದ ತುಪ್ಪವನ್ನು ಮುಟ್ಟಬಾರದು. ಕಾಗೆಗಳು ಮತ್ತು ಇಲಿಗಳು ಒಳಗಡೆ ಬರದಂತೆ ನೋಡಿಕೊಳ್ಬೇಕು. ಮನೆ ಒಳಗಡೆ ಕಾಗೆ ಬರಬಾರದು, ಇಲಿ ಬರದಂತೆಯೂ ಮಾಡಬೇಕು. ಅಂದರೆ ಅಷ್ಟು ಶುಚಿಯಾಗಿ ಇರಬೇಕು ಅಂತ ಅರ್ಥ. ಇಲಿ ಬರದಂತೆ ಇರಬೇಕು ಅಂದರೆ ಅಷ್ಟು ಶುದ್ಧವಾಗಿರಬೇಕು. ಕುದ್ದಾಲಾಮತ್ರ ಪಿಟಕಂ ಪ್ರಕಿರಣಂ ಕಾಂಸ್ಯ ಭೋಜನಂ ದ್ರವ್ಯೋಪಕರಣಂ ತರವಂ ನಾನ್ವವೇಕ್ಷತ್ ಕುಡುಂಬಿನಿ. ಕುದ್ದಾಲ ಅಂದರೆ ಗುದ್ದಲಿ, ಅಮತ್ರ ಅಂದರೆ ಪಾತ್ರೆ, ಪಿಟಕ ಇವುಗಳನ್ನು ಅದು ಒಡೆದಿರಬಾರದು. ಒಡೆದ ಕಂಚಿನಲ್ಲಿ ಊಟ ಮಾಡಬಾರದು. ದ್ರವ್ಯೋಪಕರಣಗಳೆಲ್ಲ ಒಡೆಯದೆ, ಸೀಳು ಬಿಡದೆ ಚೆನ್ನಾಗಿ ಇರಬೇಕು. ಎಲ್ಲಿ ಗೃಹಿಣಿ ಇದನ್ನು ಚೆನ್ನಾಗಿ ನೋಡ್ಕೊಳ್ತಾಳೋ ಅಲ್ಲಿ ಲಕ್ಷ್ಮಿ ಇರ್ತಾಳೆ. ಪ್ರಾಕಾರಾಗಾರ ವಿಧ್ವಂಸಾನ್ ನಸ್ಮತೆ ಪ್ರತಿಕುರ್ವತೆ ನಾದ್ರಿಯಂತೆ ಪಶೂನ್ ಬದ್ಧ್ವಾ ಯವಸೇನೋದಕೇನ ಚ. ಗೋಡೆ ಆಗಲಿ,
ಮನೆ ಆಗಲಿ ಬಿರುಕು ಬಿಡೋದು, ತೂತಾಗೋದು ಇತ್ಯಾದಿಗಳೆಲ್ಲ ಇರಬಾರದು. ಅದನ್ನು ಸರಿ ಮಾಡಬೇಕು. ಇನ್ನು ನಾದ್ರಿಯಂತೆ ಪಶೂನ್ ಬದ್ಧ್ವ, ಪಶುಗಳನ್ನು ಕಟ್ಟಿ ಹಾಕಿ ಬಿಡೋದು, ಅವುಗಳಿಗೆ ಕಾಲಕಾಲಕ್ಕೆ ಮೇವು ನೀರು ಒದಗಿಸದೇ ಇರೋದು, ಇಂಥಲ್ಲಿಯೂ ಲಕ್ಷ್ಮಿ ಇರೋದಿಲ್ಲ. ಪಶುಗಳನ್ನು ಕಟ್ತೀರಾ ಅಂದರೆ ಕಾಲಕಾಲಕ್ಕೆ ಅದನ್ನು ನೋಡಿಕೊಳ್ಳಬೇಕು. ಹಸು ಕಟ್ಟಿಬಿಡೋದು, ಎಲ್ಲೋ ಹೊಟ್ಟೋಗೋದು, ಆ ತರಹ ಎಲ್ಲ ಮಾಡಬಾರದು. ಪಶೂನ್ ಬದ್ಧ್ವ ಅಂತ ಇದೆ. ನೀವು ಯಾವುದೇ ಪಶುಗಳನ್ನು ತಂದು ಕಟ್ಟಾಕಿದ್ರೂ ನೋಡ್ಕೊಳ್ಬೇಕು ಅಂತ. ಎಮ್ಮೆ ಆಗಿರಬಹುದು, ಕೋಣ ಆಗಿರಬಹುದು, ಎತ್ತ ಆಗಿರಬಹುದು, ಆಯ್ತೆ, ಯಾವುದೇ ಪಶುಗಳು, ಸಾಕು ಪ್ರಾಣಿಗಳು ಯಾವುದ್ಯಾವುದಿದೆಯೋ ಯಾವುದನ್ನು ಇಟ್ಕೊಳ್ಳಿಕ್ಕೂ ನಿಷೇಧ ಇಲ್ಲ. ಆದರೆ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೆ. ಬಾಲಾನಾಂ ಪ್ರೇಕ್ಷಮಾಣಾನಾಂ ಸ್ವಯಂ ಭಕ್ಷಾನ ಭಕ್ಷಯಂ ತಥಾ ಭೃತ್ಯಜನಂ ತರವಂ ಪರಿಯತೀತ್ಯ ದಾನವಾಹ. ಬಾಲಕರಿಗೆ ಸ್ವಾದುವಾದದ್ದನ್ನು ಕೊಡದೆ ತಿನ್ನೋದು. ಈ ಥರದ ಜನ ಇರ್ತಾರಾ ಅಂತ ಹೇಳಿ ನನಗೆ ಮೊದಲು ಡೌಟ್ ಇತ್ತು. ಅದು ಹೆಂಗ್ರಿ, ಮಕ್ಕಳಿಗೆ ಹೆಂಗ್ರಿ ಕೊಡದೆ ತಿಂತಾರೆ ಅಂತ. ಆದರೆ ಅಂತಹ ಮಹಾನುಭಾವರನ್ನು ನಾನು ನೋಡಿದ್ದೇನೆ. ಆದ್ದರಿಂದ ಇಲ್ಲ, ಇದು ಅಸಂಭವ ಅಲ್ಲ ಅಂತ ಅನ್ನಿಸಿಬಿಡ್ತು. ಅದು ನಾನು ಊಹಿಸ್ಕೊಳ್ಳಿಕ್ಕೆ ಕೂಡ ಸಾಧ್ಯ ಇರ್ತಿರಲಿಲ್ಲ. ಮೊದಲು ಭೈರಪ್ಪನವರ ಒಂದು ಅದು ಆ ಕಾದಂಬರಿ ಹೆಸರು ಗೃಹಭಂಗ. ಆ ಗೃಹಭಂಗವನ್ನು ಓದಿದಾಗ ಇಂತಹ ಒಂದು ಕ್ಯಾರೆಕ್ಟರ್ ಇರುತ್ತಾ? ಅದು ಭೈರಪ್ಪನವರ ಹೆಚ್ಚು ಪಾಲು ಆತ್ಮಕಥಾನಕ ಅದು ಗೃಹಭಂಗ. ಅವರು ಭಿತ್ತಿಯಲ್ಲಿಯೂ ಅದನ್ನು ಬರ್ಕೊಂಡಿದ್ದಾರೆ. ನಾನು ಅದನ್ನು ಮೊದಲ ಬಾರಿ ಓದಿದಾಗ ಒಬ್ಬ ತಂದೆ ಗರ್ಭಿಣಿಯಾದ ಹೆಣ್ಣಿಗೆ ಉಳಿಸದೆ ತಿಂದು ಬಿಡೋದು, ಮಕ್ಕಳು ಎದುರುಗಡೆ ನೋಡ್ತಾ ಇದ್ರು ತಿಂದು ಬಿಡೋದು, ಕೊಡಲ್ಲ ಕಣ್ರೋ ಅಂತ ಅನ್ನೋದು, ಇದು ಸಾಧ್ಯವಾ ಅಂತ ಅನ್ನಿಸ್ಬಿಟ್ಟಿದೆ. ಯಾಕಂದರೆ ಎಂಥ ಸ್ಟ್ರಿಕ್ಟ್ ಆದರೂ ಅಪ್ಪ ಮಕ್ಕಳಿಗೆ ಕೊಡದೆ ತಿನ್ನೋದಿಲ್ಲ. ತನಗಿಲ್ದೆ ಹೋದರೂ ಅವ್ರಿಗೆ ತೆಗೆದು ಕೊಡ್ತಾನೆ. ಆ ಥರದ್ದೊಂದು ಕ್ಯಾರೆಕ್ಟರ್ ಇರತ್ತಾ ಅಂತ. ಆದರೆ ನನ್ನ ಜೀವನದಲ್ಲಿ ಒಬ್ಬರನ್ನ, ದೇವರ ದಯದಿಂದ ಒಬ್ಬರನ್ನೇ ನೋಡಿದ್ದು. ನೋಡಿದ ಮೇಲೆ ಇಲ್ಲ ಈ ಥರ ಇರುತ್ತೆ. ಅಲ್ಲಿ ತನಕ ನಂಗೆ ಮಹಾಭಾರತದ್ದು ಈ ಥರದವ್ರು ಇರ್ತಾರಾ ಅಂತ ಅನ್ನಿಸ್ತಾ ಇತ್ತು. ಆದರೆ ಇದನ್ನೆಲ್ಲ ನೋಡಿ ಆದ್ಮೇಲೆ ಖಾತ್ರಿ ಆಯಿತು. ನೋಡಿ, ಅವರು ಹೇಳ್ತಾರೆ, ಬಾಲಾನಾಂ ಪ್ರೇಕ್ಷಮಾಣಾನಾಂ ಸ್ವಯಂ ಭಕ್ಷಾನ ಭಕ್ಷಯನ್ ತಥಾ ಭೃತ್ಯ ಜನಂ ತರವಂ ಪರಿಯತಿತ್ಯ ತದಾನವಾಹ. ಆಮೇಲೆ ಮನೆಯಲ್ಲಿ ಕೆಲಸ ಮಾಡುವವರು, ಅವರಿಗೂ ನಾವು ಏನು ತಿಂತೇವೆ ಅದನ್ನೇ ಅವ್ರು ಕೊಡಬೇಕು. ಅಲ್ಲಿ ಪಂಕ್ತಿಭೇದ ಮಾಡೋ ಹಾಗಿಲ್ಲ. ಕೆಲಸದವರು ಅಂತ ಹೇಳಿ ಅವರಿಗೆ ಕಳಪೆಯಾದದ್ದನ್ನು ಕೊಟ್ಟು ನಾವು ಚೆನ್ನಾಗಿರೋದನ್ನು ತಿನ್ನೋ ಹಾಗಿಲ್ಲ. ಅದು ಶಾಸ್ತ್ರ ನಿಷೇಧ ಇದೆ ಅದಕ್ಕೆ. ನೀವು ಯಾರಿಗೇ ಕೊಡ್ರಿ, ನೀವು ಏನು ತಿಂತೀರೋ, ನೀವು ಯಾವ ಮಟ್ಟದ್ದನ್ನು ತಿಂತೀರೋ ಅದೇ ಮಟ್ಟದ್ದನ್ನು ಕೊಡಬೇಕು. ನೀವು ವ್ರತವನ್ನು ಮಾಡ್ತಾ ಇದ್ರೆ ಅದನ್ನು ಕೊಡಬೇಡಿ ಅಷ್ಟೇ. ಅವ್ರಿಗೆ ಇಷ್ಟ ಇಲ್ಲದೆ ಹೋದರೆ ಹಾಗೆ, ಅದು ಇಷ್ಟ ಇದ್ರೆ ಅದನ್ನು ಕೊಡಿ ಅವ್ರಿಗೆ. ನೀವು ವ್ರತವೋ ಇನ್ನೇನೋ ಒಂದು ಕಠಿಣವಾದ ವ್ರತವನ್ನು ಮಾಡ್ತಾ ಇದ್ದಾಗ ಅವಾಗ ಅವ್ರಿಗೆ ಅದು ಇಷ್ಟ ಇಲ್ಲದೆ ಹೋದರೆ ಅದನ್ನು ಕೊಡಬೇಡಿ ವಿನಃ, ನೀವು ಯಾವ ಮಟ್ಟದ್ದನ್ನು ತಿಂತೀರೋ ಅದೇ ಮಟ್ಟದ್ದನ್ನು ಅವ್ರಿಗೂ ಕೂಡ ಕೊಡಬೇಕು. ಕೆಲಸದವರಿಗೆ, ಭೃತ್ಯ ಜನಂ, ಮಕ್ಕಳಿಗಂತೂ ಸಿದ್ಧವೇ, ಯಾರೇ ಬರಲಿ ಹಾಗೆ ಅದನ್ನು ತಿನ್ಲಿಕ್ಕೆ ಶುರು ಮಾಡಿದ್ರು ದಾನವರು. ಅದಕ್ಕೆ ನಾನಲ್ಲಿ ಇರಲಿಲ್ಲ, ಬಂದ್ಬಿಟ್ಟೆ ಅಂತ ಲಕ್ಷ್ಮಿ. ಪಾಯತಂ ಕೃತರಂ ಮಾಂತಂ ಅಪೂಪಾನಥ ಶಷ್ಕುಲೀಹಿ ಅಪಚನ್ನಾತ್ಮನೋರ್ಥಾಯ ವೃಥಾ ಮಾಂಸಾನ್ಯ ಭಕ್ಷಯನ್. ಪಾಯಸ ಅಂದರೆ ಹಾಲಿನ ಅನ್ನ, ಪೊಂಗಲ್ ಅಂತ ಇಟ್ಕೊಳ್ರಪ್ಪ. ಕೃಸರ ಅಂದರೆ ಹುಗ್ಗಿ, ಆಯ್ತೆ. ಮಾಂಸ ಅಪೂಪ ಅಂತಂದರೆ ಎಲ್ಲವೂ ಅಪೂಪವೇ. ಅಪೂಪ ಅಂದರೆ ಇವರು ಎರಿಯಪ್ಪ, ಅದು ಏನದು, ಅದು ಯಾವಾಗಲೂ ಮಾಡ್ತಾರಲ್ಲಪ್ಪ, ಅಧಿಕ ಮಾಸ, ಅಧಿಕ ಮಾಸದಲ್ಲಿ ಮಾಡೋ ಅಪೂಪ ಅಂತ ಅನ್ಕೊಂಡ್ಬಿಡ್ತಾರೆ.
ಅಪೂಪ ಅಂದರೆ ಇಡ್ಲಿಯನ್ನು ಅಪೂಪ ಅಂತ ಕರಿತಾ ಇದ್ರು ಅವಾಗ, ಮಾಷಾಪೂಪ ಅಂತ. ಅಪೂಪ ಅಪೂಪ. ಶಷ್ಕುಲಿ ಅಂದರೆ ಚಕ್ಕುಲಿ. ಶಷ್ಕುಲಿ ಅಂದರೆ ಚಕ್ಕುಲಿ. ಅದನ್ನು ಕೇವಲ ತಮಗಾಗಿ ಮಾಡಿಕೊಳ್ಳೋದು. ಸಾಮಾನ್ಯ ಉಣ್ಣಬೇಕಾದ್ರೆ ಒಂದಿಷ್ಟು ಜನರಾದರೂ ಜೊತೆಗಿರಬೇಕು ಅಂತ ಹೇಳ್ತಾರೆ. ನೀವೇನಾದರೂ ತಿನ್ನಬೇಕು ಅಂತಾದರೆ ಸ್ವಲ್ಪವಾದರೂ ಜನ ಜೊತೆಗಿರಬೇಕು, ಜನರ ಜೊತೆಗೆ ತಿನ್ನಿ, ಇಲ್ಲಾಂದರೆ ತಿಂದೇ ಹೋದ್ರೂ ನಡೆಯುತ್ತೆ. ನೀವು ಅತ್ಯಂತ ಸ್ವಾದಿಷ್ಟವಾದ ಉಣಿಸನ್ನು ಉಣ್ಣಬೇಕಾದ್ರೆ ಜೊತೆಗೆ ಯಾರಾದರೂ ಇರಬೇಕು. ಒಬ್ಬರೇ ಏಕಸ್ವಾದು ನಭುಂಜೀತ ಅನ್ನೋದು ಲೋಕದ ಒಂದು ನೀತಿ, ಇಲ್ಲಿಂದಲೇ ಬಂದಿದ್ದು. ಒಬ್ಬನೇ ಸಿಹಿಯಾದದ್ದನ್ನು ಉಣ್ಣಬಾರದು, ಒಬ್ಬನೇ ಸಿಹಿಯಾದದ್ದನ್ನು ಉಣ್ಣಬಾರದು ಅಂತ. ಅತ್ಯಂತ ಆತ್ಮೀಯರನ್ನು ನೆನಪಿಸ್ಕೊಂಡಾದ್ರೂ ನೆನಪಿಸ್ಕೋಬೇಕು. ನನಗೆ ಅತ್ಯಂತ ಸ್ವಾರಸ್ಯವಾದ ಯಾವುದೇ ಸಂಗತಿಯನ್ನು, ಅದು ಕಾವ್ಯ ಆಗಿರಬಹುದು, ವಿಜ್ಞಾನ ಆಗಿರಬಹುದು, ಅಥವಾ ಸಂಗೀತ ಆಗಿರಬಹುದು, ಅತ್ಯುತ್ತಮ ಗದ್ಯ ಬರಹ ಆಗಿರಬಹುದು, ಪದ್ಯ ಆಗಿರಬಹುದು, ಅದನ್ನು ಅಯ್ಯೋ ಯಾರಿಗಾದರೂ ಹಂಚ್ಕೊಳ್ಬೇಕು ಅಂತ ಅನ್ಸುತ್ತೆ. ನಾವೊಬ್ಬರೇ ಆನಂದವನ್ನು ಅನುಭವಿಸೋದೇನೋ ಅಪರಾಧಿ ಭಾವವನ್ನು ಉಂಟು ಮಾಡುತ್ತೆ. 2010ಕ್ಕಿಂತ ಮೊದಲು ನನ್ನ ಮೆದುಳು ಹೀಗಿರಲಿಲ್ಲ. ನಾನೊಬ್ಬ ಓದಿದ್ರೆ ಸಾಕು, ಇವ್ರಿಗೆಲ್ಲ ಏನು ಹೇಳೋದು ಅಂತ ಇತ್ತು. 10ರ ನಂತರ ನನ್ನ ಮೆದುಳು ಬದಲಾಯಿತು. ಇಲ್ಲಪ್ಪ, ಅಯ್ಯೋ ಇಷ್ಟು ಆನಂದವನ್ನು ನಾನೊಬ್ಬನೇ ಅನುಭವಿಸ್ತಾ ಇದ್ದೇನಾ, ಛೇ 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 ಅಂತ ಹೇಳಿ ಅನ್ನಿಸ್ಲಿಕ್ಕೆ ಶುರು ಆಯಿತು. 2010ರ ಮೇಲೆ ನನ್ನಲ್ಲಿ ಆದ ಬದಲಾವಣೆ ನನಗೆ ಆಶ್ಚರ್ಯ ಆಗುತ್ತೆ. ಇದೇನಾ ನಾನು ಹೀಗೆ ಯೋಚನೆ ಮಾಡ್ತಾ ಇದ್ದವನಲ್ವಾ, ಯೋ ಒಬ್ಬ ನಾನು ಓದ್ಕೊಂಡ್ರೆ ಸಾಕಪ್ಪ, ಇವರಿಗೆಲ್ಲ ಏನು ಅಂತ ಹೇಳಿ ಇರ್ತಿತ್ತು. ಈಗ ಅಯ್ಯೋ ದೇವರೇ, ಅವ್ರಿಗೂ ಉಣಿಸಬೇಕು ಅಂತ ಅನ್ನಿಸ್ಲಿಕ್ಕೆ. ಆದರೆ ಅದು ಶಾಸ್ತ್ರ ವಿರುದ್ಧ ಅಲ್ಲ. ಯಾಕೆ ಅಂತಂದರೆ ಇಲ್ಲಿ ಬಾಹ್ಯಾನ್ನವನ್ನು ಮಾತ್ರ ಹೇಳಿದ್ದಲ್ಲ, ಆಂತರಿಕ ಅನ್ನವೂ ಕೂಡ ಇನ್ಸರ್ಟೆಡ್, ಸೇರ್ಕೊಂಡಿರೋದೆ. ಅಪಚನ್ನಾತ್ಮನೋರ್ಥಾಯ ವೃಥಾ ಮಾಂಸಾನ್ಯ ಭಕ್ಷಯನ್, ವ್ಯರ್ಥವಾಗಿ ಏನೂ ಇಲ್ಲದೆ ಒಬ್ಬೊಬ್ರಿಗೇನೆ ತಗೊಂಡ್ಬಿಟ್ರು. ಮೊದಲು ಹೀಗಿರಲಿಲ್ಲ. ಉತ್ಸೂರ್ಯ ಶಾಯಿನಶ್ಚಾಸನ್ ಸರ್ವೇ ಚಾಸನ್ ಪ್ರಗೇಶಯಾ ಆವೃತ್ತ ಕಲಹಾಶ್ಚಾತ್ರ ದಿವಾರಾತ್ರಂ ಗೃಹೇ ಗೃಹೇ. ಇನ್ನು ಉತ್ಸೂರ್ಯ ಶಾಯಿನಶ್ಚಾಸನ್, ಸೂರ್ಯ ಮೇಲ್ಗಡೆ ಬಂದರೂ ಮಲಗಲಿಕ್ಕೆ ಶುರು ಮಾಡಿದ್ರು. ಸರಿಸುಮಾರು ಹಬ್ಬ ಅಂತಂದ್ರೆ 6 ಗಂಟೆ ಎದ್ದು ಬಿಡಬೇಕು. ಸೂರ್ಯೋದಯಕ್ಕಿಂತ ಅಟ್ಲೀಸ್ಟ್ ಸೂರ್ಯೋದಯಕ್ಕಿಂತಲಾದರೂ ಮೊದಲು ಹೇಳಬೇಕು. ಏನೋ ಇವತ್ತಿನ ಕಾಲದಲ್ಲಿ ಎಲ್ಲವೂ ಸರಿಸಮವಾಗಿ ಇರೋದಿಲ್ಲ, ಟೈಮ್ ಟೇಬಲ್ ಒಂದೇ ರೀತಿಯಾಗಿರಲ್ಲ, ಎಲ್ಲೋ ಹೋಗಿ ಎಲ್ಲೋ ಬಂದು ಏನೋ ಮಾಡ್ತಿರ್ತೀವಿ. ಆದರೆ ಏಳಬೇಕಾದದ್ದಂತೂ ಸೂರ್ಯೋದಯಕ್ಕಿಂತ ಮೊದಲು. ಆಮೇಲೆ ಎಲ್ಲ 7, 7:30, 8 ಈ ತರಹದ ಸಂದರ್ಭದಲ್ಲಿಯೂ ಮಲಗಲಿಕ್ಕೆ ಶುರು ಮಾಡಿದ್ರು. ಆವೃತ್ತ ಕಲಹಾಶ್ಚಾತ್ರ, ಮನೆಗಳಲ್ಲಿ ಜಗಳ, ವ್ಯರ್ಥವಾದ ಜಗಳ. ಆರ್ಯಾಶ್ಚಾನಾರ್ಯಮಾಸೀನಂ ಪರ್ಯುಪಾಸಂತ ತತ್ರ ಆಶ್ರಮಸ್ಥಾನ್ ವಿಕರ್ಮಸ್ಥಾಃ ಪ್ರದ್ವಿಷಂತ ಪರಸ್ಪರಂ. ಆರ್ಯರು, ಜ್ಞಾನಿಗಳು ಅನಾರ್ಯ ಅಜ್ಞಾನಿಯನ್ನ ಸೇವಿಸುವುದು. ಅನಾರ್ಯರು ಬಂದಾಗ ಎದ್ದು ನಿಂತು ಅವರ ಬಳಿಗೆ ಕುಳಿತು ಅವರು ಹೇಳುವ ಪೆದ್ದು ಮಾತುಗಳನ್ನು ಶ್ರದ್ಧೆಯಿಂದ ಕೇಳುವಂತಾಗುವುದು. ಇವೆಲ್ಲ ನಾನು ಇರಬಾರದು ಅಂತ ಆಗಿರುವಂಥದ್ದು. ಆಶ್ರಮಸ್ಥಾನ್ ವಿಕರ್ಮಸ್ಥಾಃ ಪ್ರದ್ವಿಷಂತ ಪರಸ್ಪರಂ.
ಆಶ್ರಮದಲ್ಲಿ ಅಂದರೆ ಸದಾಚಾರದಲ್ಲಿ ಇರುವವರನ್ನು ದುರಾಚಾರರು ಉತ್ಕಟವಾಗಿ ದ್ವೇಷ ಮಾಡೋದು. ಯಾಕೆಂದ್ರೆ ನಮಗೆ ಸದಾಚಾರ ಮಾಡ್ತಾ ಇದ್ದಾಗ ಅಯ್ಯೋ ನಮ್ಮನ್ನು ಬಿಟ್ಟು ಅವರೊಬ್ಬರೇ ಉದ್ಧಾರ ಆಗ್ತಾ ಇದ್ದಾರೆ ಅಂತ ಅನಿಸುತ್ತೆ, ಅದಕ್ಕೆ ದ್ವೇಷ ಮಾಡ್ತಾ ಇರ್ತಾರೆ. ಓದಲಿಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರೋರು, ಓದಿದ್ರೆ ಅರ್ಥ ಆಗದೇ ಇರುವವರು ಓದುವವರನ್ನು ದ್ವೇಷ ಮಾಡಿದ ಹಾಗೆ, ಗಳಿಸಲಿಕ್ಕೆ ಶಕ್ತಿ ಇಲ್ಲದವರು, ಗಳಿಸಲು ಬಯಸುವವರು, ಗಳಿಸಲಿಕ್ಕೆ ಬೇಕಾದ ಸ್ಕಿಲ್ ಇಲ್ಲದವರು ಹಣವಂತರನ್ನು ದ್ವೇಷ ಮಾಡಿದ ಹಾಗೆ. ಇವತ್ತು ಇದೇ ನಡೀತಾ ಇರೋದು. ಮೈಲಿಗೆಯವರು ಮಡಿಯವರನ್ನು ದ್ವೇಷ ಮಾಡ್ತಾರೆ. ಯಾಕೆ ಅಂದರೆ ನಮಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಏಕೈಕ ಉದ್ದೇಶದಿಂದ. ಮೈಲಿಗೆ ಅಂತ ಹೇಳಿದ್ರೆ ನಾನು ಹೇಳ್ತಾ ಇರೋದು ಆ ಎಕ್ಸ್ಟ್ರೀಮ್. ದುರಾಚಾರರು ಸದಾಚಾರರನ್ನ ದ್ವೇಷ ಮಾಡ್ತಾರೆ. ಅವನು ಸಂಧ್ಯಾವಂದನೆ ಮಾಡ್ತಾ ಇದ್ದಾನೆ ಅಂತ ಏಕೈಕ ಕಾರಣಕ್ಕಾಗಿ ದ್ವೇಷ ಮಾಡುವವರು. ಹಾಗೆ ಓದುವವರು ಓದುವವರನ್ನು ದ್ವೇಷ ಮಾಡ್ತಾರೆ, ನಮ್ಗೆ ಆಗ್ತಾ ಇಲ್ವಲ್ಲ ಅಂತ. ಹಾಗೆ ಆಸೆ ಇದ್ದು ಬಡವರಾದವರು, ವಿರಕ್ತರಲ್ಲ ಅವರು, ಆಸೆ ಇರುತ್ತೆ ಗಳಿಸ್ಲಿಕ್ಕಾಗಿರಲ್ಲ, ಅವರು ಗಳಿಸಿದವರಿಗೆ ಧನವಂತರನ್ನು ದ್ವೇಷ ಮಾಡೋದು. ಎಷ್ಟು ಜನರು ತಲೆ ಹೊಡೆದಿದ್ದಾನೋ ಏನೋ ನೋಡಿದ್ದೀವಾ? ನಾನು ಮೊದಲಿಂದಲೂ ಹಣವಂತರನ್ನು ಬೈಯೋದಕ್ಕೆ ವಿರೋಧಿ. ಹಣವಂತರನ್ನು ಬೈಬೇಡಿ. ಅನ್ಯಾಯ ಮಾಡಿರ್ಬೋದು ಅವರು. ಯಾವಾಗ ನಾವು ಹಣವಂತರನ್ನು ಬೈಯಬಹುದು ಅಂತಂದ್ರೆ, ನಮಗೆ ಹಣ ಒದ್ದುಕೊಂಡು ಬಂದಾಗಲೂ ಕೂಡ ಬೇಡ ಅನ್ನುವ ಆತ್ಮಶಕ್ತಿ ಇರುತ್ತಲ್ಲ, ಅವಾಗ ನಾವು ಅವರನ್ನು ದ್ವೇಷ ಮಾಡಬಹುದು. ದ್ವೇಷ ಮಾಡಲಿಕ್ಕೆಲ್ಲ ಉಪೇಕ್ಷೆ ಮಾಡಬೇಕು. ಇರಲಿ, ದ್ವೇಷ ಮಾಡುವ ಅರ್ಹತೆ ಬರೋದು ಯಾವಾಗ ಅಂದರೆ, ನಾಳೆ ಯಾರೋ ಒಬ್ಬ ಬಂದು ನೋಡಪ್ಪ 50 ಕೋಟಿ ಕೊಡ್ತೇನೆ, ಈ ಸಣ್ಣ ಕೆಟ್ಟ ಕೆಲಸ ಮಾಡಿಬಿಡು ಅಂತಂದಾಗಲೂ ಕೂಡ ಬೇಡ ಅಂತ ಹೇಳುವ ಆತ್ಮಶಕ್ತಿ ಬಂದ ದಿವಸ ಶ್ರೀಮಂತರನ್ನು ಬೈಬಹುದು ಅಂತ ನನ್ನ ವಾದ. ಅಲ್ಲಿ ತನಕ ಶ್ರೀಮಂತಿಕೆಯ ಆಸೆ ಬೇಡ ನಿನಗೆ. ಶ್ರೀಮಂತಿಕೆಯ ಆಸೆ ಇರದೆ ಜ್ಞಾನದಿಂದ ಸುಖ ಕಾಣಬೇಕು ಅನ್ನುವ ಬಯಕೆ ಇದ್ದವನು ಬೈಬಹುದು ಶ್ರೀಮಂತರನ್ನ. ಆದರೆ ಅವನು ಬೈಲಿಕ್ಕೆ ಹೋಗಲ್ಲ, ಯಾಕೆಂದ್ರೆ ಸಮಯವೇ ಇರಲ್ಲ. ಆದ್ರೆ ಈಗ ಏನು ಟ್ರೆಂಡ್ ನಡೀತಾ ಇದೆಯಲ್ಲ, ಹಣ ಬೇಕು ಅಂತ ಬಯಕೆ ಇರುವವರು, ಹಣ ಗಳಿಸಲಾಗದೆ ಬೈಯುವವರು, ಅದು ವಿರುದ್ಧ, ಅದು ತಪ್ಪು. ನಿಮಗೆ ಆಸೆನೇ ಇದೆ ಹೋದ್ರೆ ಬಯ್ಯೋ ಆಸೆನೂ ಇರಲ್ಲ. ಆಮೇಲೆ ಆರ್ಯಾಶ್ಚಾನಾರ್ಯಮಾಸೀನಂ ಶಂಕರಾಶ್ಚಾಪ್ಯ ವರ್ತಂತ ನ ಚ ಶೌಚಮವರ್ತತ ಯೇ ಚ ವೇದ ವಿದೋ ವಿಪ್ರಾಹ ವಿಸ್ಪಷ್ಟಮನೃತಶ್ಚ ಯೇ ನಿರಂತರ ವಿಚೇತಾಸ್ತೆ ಬಹುಮಾನಾವಮಾನಯೋ ಸಂಕರಾಶ್ಚ ಅಪಿ ಅವರ್ತಂತ. ಎಲ್ಲ ಕಡೆ ಕಲಸು ಮೆಲೋಗರ. ಸಂಕರ ಅಂದರೆ ಮಿಶ್ರಣ. ಒಳ್ಳೆಯವರನ್ನ ಕೆಟ್ಟವರು ಅಂತ ಅಂದುಕೊಳ್ಳೋದು, ಕೆಟ್ಟವರು ಒಳ್ಳೆಯವರು ಅಂತ ಸ್ಥಾನ ಪಡೆಯೋದು, ಇವುದು ಸಾಂಕರ್ಯ. ಶುಚಿತ್ವ ಇರಲಿಲ್ಲ. ಏತ ವೇದ ವಿದೋ ವಿಪ್ರಾಹ, ವೇದವನ್ನ ಬಲ್ಲವರು, ವಿಶಿಷ್ಟಮನೃತಶ್ಚಯೇ, ವೇದವನ್ನು ತಿಳಿಯದವರು, ಇಬ್ಬರಿಗೂ ಒಂದೇ ಬೆಲೆ. ವೇದವನ್ನು ತಿಳಿದವರಿಗೂ ಒಂದೇ ಬೆಲೆ, ವೇದವನ್ನು ತಿಳಿಯದವರಿಗೂ ಒಂದೇ ಬೆಲೆ. ಆ ತರಹ ಆಯಿತು ಅವ್ರ ಕಡೆ. ಈಗ ಇವರು ಹೇಳಿ ಲಕ್ಷ್ಮೀದೇವಿ ಹೇಳಿದ್ದಕ್ಕಿಂತ ಉಲ್ಟಾ ಇದು. ಇನ್ನು ವೇದ ಇಲ್ಲದವರಿಗೆ ಹೆಚ್ಚು ಗೌರವ, ವೇದ ತಿಳಿದವನಿನ್ನ ವಿಪರೀತ ಅವಮಾನ. ಇವಾಗ ಆ ತರಹ ಆಗಿರೋದು.
ಅದರಿಂದಾಗಿ ನಾನು ಅವರನ್ನು ಬಿಟ್ಟೆ. ಭಾವಮಾಭರಣಂ ವೇಚಂ ಗತಿಂ ಮತಿಮವೇಕ್ಷಿತಂ ಅಸೇವಂತ ಭುಜಿಷ್ಯಾವೈ ದುರ್ಜನಾಚರಿತಂ ವಿಧಿಂ. ಇನ್ನು ಭುಜಿಷ್ಯಾಹ, ಮೈಮಾರುವ ಹೆಣ್ಣು ಮಕ್ಕಳು ಭಾವ, ತಮ್ಮದೇ ಆದ ಒಂದು ಗೌರವ ಅದನ್ನು ಸಲ್ಲಿಸಲಿಕ್ಕೆ ಪಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ನಟಿಯರು ಏನು ಬರುತ್ತೆ ಅಂತ, ಅವರಿಗೆ ಏನು ಅರ್ಹತೆ ಇದೆ ಅಂತ ಭಾವ, ಅವರಿಗೆ ದೊಡ್ಡ ಪೂಜೆ. ಆಭರಣ, ವೇಷ, ಗತಿ ಅಂತಂದರೆ ಅವರಿಂದ ಸಮಾಜದ ನಡೆ ಅವರು ಮಾಡೆಲ್ ಆಗಿ ತಗೊಳ್ತಾರೆ. ಮತಿಂ, ಅವರ ಪ್ರಜ್ಞೆಯನ್ನು ನಾವೆಲ್ಲ ಸ್ವೀಕಾರ ಮಾಡ್ತೀವಿ, ಅವರು ಹೇಗೆ ಹೇಳ್ತಾರೆ ಹಾಗೆ. ಅವೇಕ್ಷಿತಂ, ಅವರ ವ್ಯೂ ಇಂದ ನಾವು ನೋಡ್ಲಿಕ್ಕೆ ಶುರು ಮಾಡುತ್ತೇವೆ. ಭುಜಿಷ್ಯಾಹ ಅಸೇವಂತ, ಮೈಮಾರಿಕೊಳ್ಳುವ ಹೆಣ್ಣು ಮಕ್ಕಳು ಹೀಗೆ ಮಾಡ್ತಾ ಇದ್ರು. ದುರ್ಜನಾಚರಿತಂ ವಿಧಿಮಸೇವಂತ, ದುರ್ಜನರ ನಡೆ ಇದು ಯಾವಾಗ ಅಲ್ಲಿ ಅವರಿಗೆ ಹೆಚ್ಚು ಬೆಲೆ ಆಯಿತೋ, ಯಾವ ದೇಶ ಯಾವ ಸಂಸ್ಕೃತಿಯಲ್ಲಿ ನಟರಿಗೆ ಹೆಚ್ಚು ಬೆಲೆಯೋ, ಸಮಾಜೋದ್ಧಾರದ ಯಾವ ಕ್ರಿಯೆಗೂ ಬೆಲೆ ಇರದೆ ಯಾರು ತೀರಾ ಬಾಲಿಶರೋ ಅವರಿಗೆ ಬೆಲೆ ಕೊಡುತ್ತೋ ಆ ಸಮಾಜ ಉದ್ಧಾರ ಆಗಲ್ಲ. ಈಗ ನಮ್ಮಲ್ಲಿ ಅದೇ ಅಲ್ವಾ ಆಗಿರೋದು. ಒಂದೋ ನಟರಾಗಬೇಕು, ಒಂದೋ ಕ್ರಿಕೆಟ್ ಪಟುಗಳಾಗಬೇಕು, ಇಬ್ಬರು ವೇಸ್ಟ್. ಅವ್ರಿಗೆ ಸ್ವಂತ ಬುದ್ಧಿ ಇರಲ್ಲ ನಟರಿಗೆ. ಕ್ರಿಕೆಟ್ ಪಟುಗಳು ಒಂದು 40 ವರ್ಷದ ತನಕ ಆಡಬಹುದೇನೋ, ಆಮೇಲೆ ರಿಟೈರ್ಡ್ ಆಗ್ಬಿಟ್ಟು ಏನು ಕಟ್ಟೆ ಕಡಿಯೋದು ಅವರು. 40 ವರ್ಷಕ್ಕೆ ಕೆಲಸ ಶುರು, 40 ವರ್ಷಕ್ಕೆ ನಾವು ಅಧ್ಯಯನ ಶುರು ಮಾಡಿದ್ದೀವಿ. 40 ವರ್ಷಕ್ಕೆ ಅಧ್ಯಯನ ಶುರು ಆಗತ್ತೆ ರೀ. ಏಕೆಂದರೆ ಬಾಲ್ಯದ ಯೌವನದ ಎಲ್ಲ ಅಪಕ್ವತೆಗಳನ್ನು ಪರಿಹಾರ ಮಾಡಿಕೊಂಡು 40 ವರ್ಷಕ್ಕೆ ಶುರು ಮಾಡ್ತಾ ಇದ್ರೆ ಅವ್ರು 40 ವರ್ಷಕ್ಕೆ ಕೆರಿಯರೇ ಮುಗಿದೋಗ್ಬಿಡುತ್ತೆ. ಆಮೇಲೆ ಬರೇ ತೌಡು ಕುಟ್ಟ ಕೆಲಸ ಮಾಡ್ತಾ ಇರ್ತವೆ. ಅವರೆಲ್ಲ ಎಲ್ಲಿ ಪ್ರಬಲರಾಗ್ತಾರೆ? ಅದಕ್ಕೆ ನಾನು ಅವರನ್ನು ಬಿಟ್ಟು ಬಂದೆ. ಸ್ತ್ರೀಯ ಪುರುಷ ವೇಚೇಣ ಪುಂಸ ಸ್ತ್ರೀ ವೇಷಧಾರಿಣ ಕ್ರೀಡಾರತಿ ವಿಹಾರೇಚು ಪರಾಮುದಮವಾಪ್ನುವನ್. ಸ್ತ್ರೀಯರು ಪುರುಷರ ವೇಷದಿಂದ ಆನಂದವನ್ನು ಪಡ್ತಾರೆ, ಪುರುಷರು ಸ್ತ್ರೀಯರ ವೇಷದಿಂದ ಆನಂದ ಪಡ್ತಾರೆ. ಅದರಿಂದಾಗಿ ನಾನಲ್ಲಿ ಬಿಟ್ಟು ಬಂದೆ ಅಂತಾರೆ. ಇವತ್ತಿನ ಸಮಾಜ ಹೇಗಿದೆ ಅಂತ ನಿಮಗೆ ಗೊತ್ತು. ಇನ್ನು ಭಾರತದಲ್ಲಿ ಇನ್ನೊಂದು 10 ವರ್ಷ ಆದಮೇಲೆ ಬರುತ್ತೆ. ಅಮೇರಿಕೆಯಲ್ಲಿ ಏನು ಬರುತ್ತೆ, ಅಮೇರಿಕೆಯಲ್ಲಿ ಬಂದದ್ದು 10 ವರ್ಷ ಆದಮೇಲೆ ಭಾರತದಲ್ಲಿ ಬರುತ್ತೆ ಅಂತ. ಅಲ್ಲಿ ಯಾರೋ ಇದ್ದಾರಂತೆ, ನಾನು ಇವತ್ತು ಹೆಣ್ಣಾಗಬೇಕು ಅಂತ ಇದೆ ಅಂತ ಹೆಣ್ಣಿನ ವೇಷ ಹಾಕೊಂಡು ಬಂದ್ಬಿಡ್ತಾನಂತ ಅವನು. ಇವತ್ತು ಗಂಡಾಗಬೇಕು ಅಂತ ಇದೆ ಅಂತ ಗಂಡಿನ ವೇಷ ಹಾಕೊಂಡು ಬರ್ತಾರಂತೆ. ನಮಗೆ ಒಬ್ಬರು ಆ ಕಾನ್ಸುಲೇಟರ್ ಕೆಲಸ ಮಾಡೋರು ಹೇಳಿದ್ದು, ಅಷ್ಟು ವಿಚಿತ್ರವಾಗಿದ್ದಾರೆ ಅಲ್ಲಿ ಅಂತ, ಆ ವಿದೇಶದಲ್ಲಿ. ಅದನ್ನು ಅವತ್ತಲ್ಲಿ ಹೇಳಿದಾಳೆ, ಎಲ್ಲಿ ಹೀಗಿರ್ತಾರೋ ಜನ ಅಲ್ಲಿ ನಾನಿರಲ್ಲ. ಸಾತ್ವಿಕ ಸಂಪತ್ತು ಅಂತ ಲಕ್ಷ್ಮಿ ಅಂದ್ರೆ. ಪ್ರಭವದ್ಭಿಪುರಾದಾಯಾನ್ ಅರ್ಹೇಭ್ಯ ಪ್ರತಿಪಾದಿತಾನ್ ನಾನ್ಮ ವರ್ತಂತ ನಾಸ್ತಿಕ್ಯಾತ್ ವರ್ತಂತ ಸಂಭವೇಶ್ವಪಿ. ಆಮೇಲೆ ದಾಯಾನ್ ಪ್ರಭವದ್ಭಿ, ಹಿರಿಯರ ಆಸ್ತಿ ಅರ್ಹರಿಗೆ ಬಂದಿರುತ್ತೆ, ಅದನ್ನು ವಿರೋಧಿಸುವವರಿಗೆ. ಹಿರಿಯರ ಆಸ್ತಿ ಬಂದರೂ ಕೂಡ ಅದನ್ನು ಧಿಕ್ಕರಿಸಿ ತಾಗೋ, ಅದು ಕೂಡ ಸಂಗತ. ಹಿರಿಯರ ಆಸ್ತಿ ಬಂದಿರುತ್ತೆ, ಯಾವುದು ಗ್ರಂಥದ ರೂಪದಲ್ಲಿಯೋ ಅಥವಾ ಪ್ರಜ್ಞಾವಂತಿಕೆ ರೂಪದಲ್ಲಿಯೋ ಪೂಜಾಧಿಕಾರ ರೂಪವಾಗಿಯೋ ಯಾವುದೋ ಒಂದು ಹಿರಿಯರ ಆಸ್ತಿ, ಲೆಗಸಿ ಅಂತೇನು ಹೇಳ್ತಾರೆ. ಆ ಲೆಗಸಿಯನ್ನು ಧಿಕ್ಕರಿಸಿ ಓಡುವವ ಏನಿದ್ದಾನೆ ಅಂಥವರು ಜಾಸ್ತಿ ಆದರೂ ಅದಕ್ಕೆ ನಾನಲ್ಲಿ ಬಿಟ್ಟು ಬಂದೆ. ಮಿತ್ರೇಣ ಅಭ್ಯರ್ಥಿತಂ ಅರ್ದ್ರವ್ಯಂ
ಅರ್ಥಿ ತಂತ್ರಯತೆ ಕ್ವಚಿತ್ ವಾಲಕೋಟ್ಯಗ್ರ ಮಾತ್ರೇಣ ಸ್ವಾರ್ಥೇ ನಾಪಾತಯನ್ವಸು. ಮಿತ್ರ ಕೊಟ್ಟ, ಮಿತ್ರ ಒಬ್ಬ ಬರ್ತಾನೆ, ಅವನು ಏನನ್ನೋ ಕೇಳ್ತಾನೆ. ಇವನಿಗೆ ಅದನ್ನು ಕೊಡಲಿಕ್ಕಾಗಿರುತ್ತೆ, ಕೊಡಬೇಕಾಗಿರುತ್ತೆ. ಹಿಂದೆ ಉಪಕಾರವನ್ನು ಪಡೆದಿರ್ತಾನೆ. ಹಿಂದೆ ಉಪಕಾರವನ್ನು ಪಡೆದವನಿಗೆ ಮತ್ತೆ ಆ ಉಪಕಾರವನ್ನು ಸ್ಮರಣೆ ಮಾಡಿ ಅವನಿಗೆ ವಾಪಸ್ಸು ಮಾಡುವಂತಹ ಅವಕಾಶ ಇದ್ದಾಗಲೂ ಕೂಡ ನಾಸ್ತಿಕ್ಯದಿಂದಲೋ ಕೃತಜ್ಞತೆಯಿಂದಲೋ, ಯಾರು ಕೃತಜ್ಞತೆಯಿಂದಲೋ ಅದನ್ನು ಮಾಡೋದಿಲ್ಲ, ಅಂಥವರು ಜಾಸ್ತಿ ಆದರೂ ಅಲ್ಲಿ ಅದಕ್ಕೆ ನಾನು ಬಿಟ್ಟಿದ್ದೀನಿ. ಪರಸ್ವಾದಾನ ರುಚಯ ವಿಪಣ್ಯ ವ್ಯವಹಾರಿಣಃ ಅದೃಶ್ಯಂತಾರ್ಯವರ್ಣೇಚು ಶೂದ್ರಾಶ್ಚಾಪಿ ತಪೋದನಾಃ. ಪರಸ್ವಾದಾನ ರುಚಯ, ಬೇರೆಯವರ ಸಂಪತ್ತನ್ನು ಸ್ವೀಕಾರ ಮಾಡೋದರಲ್ಲಿ ಏನು ಆನಂದವೋ. ವಿಪಣಂ ವ್ಯವಹಾರಿಣಃ, ವಿಪಣ ಅಂದರೆ ವ್ಯಾಪಾರ. ಪ್ರತಿಯೊಂದು ವ್ಯಾಪಾರ ಏನು ಅಂತಂದ್ರೆ ಹೋಗಿ ರಾಜನ ಹತ್ರ ದೂರು ತಗೊಂಡು ಹೋಗಿ ಇದ್ದು ಬಿಡೋದು. ಅದೃಶ್ಯಂತ ಆರ್ಯವರ್ಣೇಶು, ಹೀಗೆ ಮೇಲ್ಗಡೆಯ ಜ್ಞಾನಕ್ಕಾಗಿ ನಾವು ನಮ್ಮನ್ನು ಮೀಸಲಿಟ್ಟುಕೊಂಡಿರ್ತೇವೆ ಅಂತ ಹೇಳಿದ ವರ್ಗ ಈ ರೀತಿ ಆಗೋದ್ರು. ಸೇವೆ ಮಾಡಬೇಕಾದವರು ತಪಸ್ ಮಾಡ್ತಾ ಕೂತಿರ್ತಾರೆ. ಅಧೀಯಂತೆ ವ್ರತಃ ಕೇಚಿತ್ ವೃಥಾ ವ್ರತಮುಪಾತತೆ ಅಶುಶ್ರೂಷುರ್ಗುರೋ ಶಿಷ್ಯ ಕಶ್ಚಿತ್ ಶಿಷ್ಯ ಸಖೋ ಗುರು. ಅಧೀಯಂತೆ ಅವೃತಃ ಕೇಚಿತ್, ಕೆಲವೊಬ್ಬರೇನು ಮಾಡ್ತಾರೆ, ಅವರತಾಹ, ನಾನು ಅಧ್ಯಯನ ಮಾಡುವುದನ್ನು ವ್ರತವಾಗಿ ಸ್ವೀಕಾರ ಮಾಡಲ್ಲ ಅಂತ ಕೆಲವರಿಗಿರುತ್ತೆ. ಉದಾಹರಣೆಗೆ ಮ್ಯಾಕ್ಸ್ ಮುಲ್ಲರು ಮೊದಲಾದವರು ವಿದೇಶದವರು, ಅವರು ಓದ್ತಾರೆ, ಅಧ್ಯಯನ ಮಾಡ್ತಾರೆ, ಮಾಡಿದ್ರು ಆ ಎಲ್ಲ ಮಾಡುವವರು ಅಧ್ಯಯನ ಮಾಡ್ತಾರಾ ಅಂದರೆ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ, ಆದರೆ ಅವರತಾಹ. ಇದನ್ನು ನಾನು ಪ್ರಜ್ಞಾಪೂರ್ವಕವಾಗಿ ಜೀವನದ ಧ್ಯೇಯವಾಗಿಸಿಕೊಳ್ಳಬೇಕು ಅಂತ ಇರಲ್ಲ. ಅಧೀಯಂತೆ ಅಧ್ಯಯನ ಮಾಡ್ತಾರೆ, ಆದರೆ ಅವರತಾಹ, ವ್ರತ ಮಾಡೋದಿಲ್ಲ. ವ್ರತ ಅಂದರೆ ಅಧ್ಯಯನ ಮಾಡಿದ್ದನ್ನು ಧ್ಯಾನ ಮಾಡೋದು, ಗೌರವದಿಂದ ಕಾಣೋದು ಇತ್ಯಾದಿಗಳೆಲ್ಲ ಇಲ್ಲ. ಅದನ್ನು ದುರುದ್ದೇಶಕ್ಕಾಗಿ ಬಳಸ್ತಾರೆ. ಅಧೀಯಂತೆ ಅವರತಾಕ್ಯೇ ಚಿತ್. ಆಮೇಲೆ ವೃತಮಪಾತತೆ, ಕೆಲವರು ಜೀವನ ನಿಷ್ಠೆ, ಆದರೆ ಅಧ್ಯಯನವೇ ಇರಲ್ಲ. ಹೀಗಿರ್ಬೇಕು, ಆ ವ್ರತ ಈ ವ್ರತ ಅದು ಇದ್ದು ಅಂತ ಇರ್ತಾರೆ, ಆದರೆ ಅಧ್ಯಯನ ಮಾಡಬೇಕಾದದ್ದನ್ನೇ ಮಾಡಿರಲ್ಲ. ಕಠಿಣವಾದ ವ್ರತ ಮಾಡ್ತಾರೆ. ಕೆಲವೊಮ್ಮೆ ವ್ಯರ್ಥವಾದ ವ್ರತ, ವೃಥಾವ್ರತಾಹ. ಯಾರೋ ಒಬ್ಬರು ಎಲ್ಲಿಗೋ ಹೋಗಿದ್ರು, ಏನೋ ಕಾರಣದಿಂದಾಗಿ ಅವರಿಗೆ ಊಟ ಸಿಗಲಿಲ್ಲ. ನಾನು ಇನ್ನು ಮೇಲೆ ಊಟವನ್ನೇ ಮಾಡಲ್ಲ, ಕೇವಲ ಹಾಲು ಹಣ್ಣು ತಿನ್ಕೊಂಡು ಜೀವನ ಅಡಿ ಇರ್ತೇನೆ ಅಂತ ವ್ರತ. ಹೌದು, ಅಧ್ಯಯನ ಇಲ್ಲ, ತಗೊಂಡೇನು ಮಾಡೋಣ? ಹಾಲು ಹಣ್ಣು ತಿಂದುಕೊಂಡಿರೋದೇನೋ ಶ್ಲಾಘ್ಯವೇ, ಅದೇ ಸ್ವಾಧ್ಯಾಯ ವ್ರತಕ್ಕೆ ಜೊತೆಯಾಗಿ ಬಿಟ್ಟಿದ್ರೆ ಏನದು, ಏನು ತಪಸ್ಸು ಅದು? ಅದರಿಂದಾಗಿ
ವೃಥಾ ವ್ರತಮುಪಾಸತೆ, ವ್ರತ ಇದೆ, ಆದರೆ ಆ ವ್ರತದಿಂದ ಏನು ಸಾಧನೆ ಮಾಡಬೇಕೋ ಅದಿಲ್ಲ. ಅಶುಶ್ರೂಚುರ್ ಗುರೋ ಶಿಷ್ಯ, ಗುರುಗಳ ಸೇವೆಯನ್ನು ಮಾಡಲಾಗದ ಶಿಷ್ಯ, ಮಾಡಲಿಕ್ಕೆ ವಿರೋಧಿಸುವ ಶಿಷ್ಯ. ಕಶ್ಚಿತ್ ಶಿಷ್ಯ ಸಖೋ ಗುರು, ಗುರು ಇರ್ತಾನೆ, ಶಿಷ್ಯನಿಗೆ ಗೆಳೆಯನ ತರಹ ಇರ್ತಾನೆ. ಹಾಗಂತ ಹೇಳಿ ಪಾಠಕ್ಕೆ ಹೇಳಲಿಕ್ಕೆ ಬರುವವರಲ್ಲಿ ತಮಾಷೆ ಮಾಡಬಾರದು, ಹಾಸ್ಯವನ್ನೇ ಮಾಡಬಾರದು ಅಂತ ಅರ್ಥ ಅಲ್ಲ. ಅದರ ಅರ್ಥ ಏನು ಅಂತ ಹೇಳಿದರೆ, ಆಟ, ವಿಹಾರ, ಭೋಗ ಇತ್ಯಾದಿಗಳು ಅತ್ಯಂತ ಸಮಾನ ಆಗಬಾರದು ಅಂತ. ಪಿತಾ ಚೈವ ಜನಿತ್ರೀ ಚ ಶ್ರಾಂತೌ ವೃತ್ತೋತ್ಸವಾವಿವ ಅಪ್ರಭುತ್ವೇ ಸ್ಥಿತೌ ವೃದ್ಧೌ ಅನ್ನಂ ಪ್ರಾರ್ಥಯತ ಸುತಾನ್. ಆಮೇಲೆ ಅಲ್ಲಿ ತಾಯಿ ಹಾಗೂ ತಂದೆ ಶ್ರಾಂತರಾಗಿ ದಣಿದು, ಮಗನೇ ಊಟಕ್ಕೆ ಹಾಕಪ್ಪ, ಒದ್ದಾಡ್ತಾ ಇರ್ತೇನೆ, ದಯವಿಟ್ಟು ಹಸಿವಾಗ್ತಾ ಇದೆಯಪ್ಪ ಊಟಕ್ಕೆ ಹಾಕು ಅಂತ ಕೇಳಿಕೊಳ್ಳುವ ಪರಿಸ್ಥಿತಿ ದಾನವರಲ್ಲಿ ಬಂತು. ಅದಕ್ಕೆ ನಾನು ಬಿಟ್ಟೆ. ಅಂದರೆ ಮೊದಲು ತಂದೆ ತಾಯಿಗಳಿಗೆ ಹಾಕಿಬಿಡಿ. ಮೊದಲು ತಂದೆ ತಾಯಿಗಳಿಗೆ ಹಾಕಬೇಕು, ವೃದ್ಧರಿಗೆ ಹಾಕಬೇಕು. ಅವರನ್ನು ಹಸಿವಿನಿಂದ ಕಾಡಿಸಬಾರದು. ನಾವು ಇತ್ತೀಚೆಗೆ ಕೇಳಿದ್ದು, ಕಾಫಿ ಕುಡಿತಾ ಇರ್ತಾರೆ ಎನ್ನುವ ಕಾರಣದಿಂದ ಮಕ್ಕಳು ತಂದೆ ತಾಯಿಗಳನ್ನು ದೂರ ಇಟ್ಟಿದ್ದುಂಟು. ನನ್ನ ಪೂಜೆ ಆಗೋ ತನಕ ನೀವು ಊಟ ಮಾಡಬೇಡಿ ಅಂತ ಹೇಳಿದ್ದು ಉಂಟು. ಬೇಕಿಲ್ಲ, ಅದು ನಿಮ್ಮ ಜಪ, ಅವರು ಉಪವಾಸ ಇರಬೇಕಾಗಿಲ್ಲ. ನಾನಿದನ್ನು ಹೇಳಿದ್ದಕ್ಕೆ ಒಬ್ಬರು ಕೇಳಿದ್ರು, ಹಾಗಾದರೆ ನಿಮ್ಮ ಗುರುಗಳು ಬರ್ತಾರೆ ಅಂತ ಇಟ್ಕೊಳ್ಳಿ, ನಿಮ್ಮ ತಂದೆ ತಾಯಿಗಳಿಗೆ ಊಟಕ್ಕೆ ಹಾಕ್ತೀರಾ ನೀವು ಅಂದರು. ಖಂಡಿತ ಹಾಕ್ತೇನೆ. ನಮ್ಮ ಗುರುಗಳು ಬರೋದು ತಡ ಆದರೆ ನಾನು ಉಪವಾಸ ಇರಬೇಕೇ ವಿನಃ ನಮ್ಮ ಅಪ್ಪ ಅಮ್ಮ ಯಾಕೆ ಉಪವಾಸ ಇರಬೇಕು ಅಂತಂದೆ. ಅವರು ಉಪವಾಸ ಇರೋ ಅಗತ್ಯ ಇಲ್ಲ. ಅವ್ರು ಯಾಕೆ ಉಪವಾಸ ಇರಬೇಕು? ಕೆಲವರು ಹೆಂಡತಿನ ಉಪವಾಸಕ್ಕೆ ಹಾಕೋದು, 2 ಗಂಟೆ ತನಕ, ಇವ್ರು 2 ಗಂಟೆ ಆದಮೇಲೆ ಊಟ ಮಾಡಿ ಆಮೇಲೆ ಅವರಿಗೆ ಬಿಡೋದು. ಮಕ್ಕಳನ್ನು ಒದ್ದಾಡಿಸೋದು, ಬೆಳಗ್ಗೆ ಉಪಹಾರ ಕೊಡಲಿಕ್ಕಿಲ್ಲ. ಅವರಿಗೆ ಸಿಟ್ಟು ಬಂದ್ಬಿಟ್ಟಿರತ್ತೆ ಇವರ ಆಚಾರದ ಮೇಲೆ. ಇವ್ರದ್ದು ಮಡಿ ಅಲ್ಲ. ಹಾಗಂತ ಹೇಳಿ ಎಲ್ಲ ಮಡಿ ಮಾಡದವರು ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಅವರು ಕೂಡ ಊಟಕ್ಕೆ ಹಾಕದೇ ಇರೋದಿದೆ. ಒಟ್ಟು ಇಲ್ಲಿ ವೃದ್ಧರಾದ ತಂದೆ ತಾಯಿಗಳಿಗೆ ಅಥವಾ ವೃದ್ಧರಿಗೆ ಮೊದಲು ಊಟಕ್ಕೆ ಹಾಕಿ, ಅವರು ಅನ್ನವನ್ನು ಬೇಡಿಕೊಳ್ಳುವ ಹಾಗೆ ಮಾಡಬಾರದು. ತತ್ರ ವೇದವಿದ ಪ್ರಾಜ್ಞಾ ಗಾಂಭೀರ್ಯೇ ಸಾಗರೋಪಮಾಃ ಕೃಷ್ಯಾದಿಶ್ವಭವನ್ ಭಕ್ಸಕ್ತಾ ಮೂರ್ಖಾ ಶ್ರಾದ್ದಾನಿ ಭುಂಜತೆ. ಇನ್ನು ವೇದವನ್ನು ಬಲ್ಲವರು, ಪ್ರಾಜ್ಞರು, ಗಂಭೀರವಾಗಿ ಇರುವವರು, ಅವರನ್ನು ಬಿಟ್ಟುಬಿಡೋದು. ಪ್ರಾಜ್ಞರಾಗಿರುತ್ತಾರೆ. ಏಕೆಂದರೆ ಶ್ರಾದ್ದದಲ್ಲಿ ಹೆಚ್ಚು ಜ್ಞಾನಿಗಳನ್ನು ಕರೆಸಿ ಊಟಕ್ಕೆ ಹಾಕಬೇಕು, ಅಜ್ಞಾನಿಗಳನ್ನಲ್ಲ. ನಮಗೆ ಇವತ್ತೇನಾಗಿದೆ ಅಂದರೆ, ಅವನು ಬಹಳ ನಿಷ್ಠಾವಂತಪ್ಪ, ಮಡಿ ಗಿಡಿ ಮಾಡ್ಕೊಂಡಿರ್ತಾನೆ, ಅವನನ್ನು ಕರೆದು ಶ್ರಾದ್ದದಲ್ಲಿ ಊಟಕ್ಕೆ ಹಾಕೋದು ಅಂತ ಇವತ್ತು ಆ ಥರ ಆಗೋಗಿದೆ. ವಸ್ತುತಃ ಹಾಗಲ್ಲ ಅಂತ ಹೇಳ್ತಾರೆ. ಜ್ಞಾನಿಯನ್ನು ಕರೆದು ಊಟಕ್ಕೆ ಹಾಕಬೇಕು ಅಂತ ಭಾಗವತದಲ್ಲಿ ಕೂಡ. ಜ್ಞಾನಿಗೆ ಹಾಕೋದ್ರಿಂದ ಶ್ರಾದ್ದಂ ಆನಂತ್ಯಮಶ್ನುತೆ ಅಂತ ಭಾಗವತದಲ್ಲಿ ಕೂಡ ನಿರೂಪಣೆ ಮಾಡ್ತಾರೆ. ಕೃಷ್ಯಾದಿಶು ಅಭವನ್ನ ಸಕ್ತ, ಯಾರು ಕೃಷ್ಯಾದಿಗಳಲ್ಲಿ ಇರ್ತಾರೆ, ಕೃಷಿ ವ್ಯಾಪಾರ ಅವ್ರನ್ನ ಕರೆದು ಶ್ರಾದ್ದದಲ್ಲಿ ಬ್ರಾಹ್ಮಣರಾಗಿ ಕುಡಿಸುವುದು. ಕೆಲವೊಂದು ಕಡೆ ಇದೆ ಅಂತ ಕೇಳಿದ್ದೀನಿ, ಬಂಧುಗಳಿಗೆ ಹೆಚ್ಚಿನ ದಾನ ಕೊಡೋದು, ಅಳಿಯನಿಗೆ ಹೆಚ್ಚಿನ ದಾನ ಕೊಡೋದು. ಅದು ಅಸಂಗತ.
ಯಾಕೆ ಅಂತ ಮಾವ ಹೋದರೆ ಅಳಿಯನಿಗೆ ಕೂಡಿಸಿ ಕೊಡೋದು ಅಂತ ಒಂದು ಕ್ರಮ ಇದೆ. ಅಲ್ಲ, ದೌಹಿತರು ಬೇರೆ, ದೌಹಿತರು ಬೇಕು. ಆದರೆ ಅಳಿಯ ಅಂತ ಹೇಳಿದ್ರೆ ನಾನು ಹೇಳ್ತಾ ಇರೋದು ಹೆಣ್ಣು ಮಗಳ ಗಂಡ, ಅವರು ಕೊಡೋದು ಮೊದಲು. ಅದು ಯಾವ ನ್ಯಾಯ ಅದು? ಅಲ್ಲಿ ಜ್ಞಾನಿಯಾಗಿರಬೇಕು. ಈ ಒಂದು ಅಟ್ಲೀಸ್ಟ್ ಪೂಜೆ ಮೊದಲ ಅವನು ಏನೋ ಮಾಡ್ತಾ ಇರ್ತಾನೆ, ಅವನು ಹಾಕೋದು. ಬೇರೆ ಯಾವುದೋ ವೃತ್ತಿಯಲ್ಲಿ ಇರ್ತಾನೆ. ಅದು ಯಾವತ್ತು ಮಾಡ್ಲಿಕ್ಕೆ ಶುರು ಮಾಡಿದ್ರಲ್ಲ ಅಲ್ಲಿಂದ ನಾನು ಹೊರಟು ಬಂದೆ ಅಂತಾನೆ. ಸಾಯಂ ಪ್ರಾತಶ್ಚ ಸುಪ್ರಶ್ನಂ ಕಲ್ಪನಂ ಪ್ರೇಷಣ ಕ್ರಿಯಾ ಶಿಷ್ಯಾನುಪ್ರಹಿತಾಸ್ತಸ್ಮಿನ್ ಅಕುರ್ವನ್ ಗುರವಶ್ಚಯೇ. ಗುರುಗಳು ಶಿಷ್ಯರ ದಾಕ್ಷಿಣ್ಯಕ್ಕೆ ಬೀಳೋದು. ಬೆಳಗ್ಗೆ ಸಾಯಂಕಾಲ ಚೆನ್ನಾಗಿದೆಯೇನಪ್ಪ, ನಿನಗೆ ಅನುಕೂಲ ಮಾಡಿಕೊಡ್ಲೇನಪ್ಪ ಅಂತ ಕೇಳೋದು. ಶ್ವಶ್ರು ಶ್ವಶುರಯೋರಗ್ರೆ ವಧು ಪ್ರೇಷ್ಯಾನಶಾಸತ ಅನ್ವಶಾಸತ ಭರ್ತಾರಂ ಸಮಾಹೂಯಾತಿ ಜಲ್ಪತಿ. ಇದು ಇವತ್ತು ಬಹಳ ಇದನ್ನ ಶೋಷಣೆ ಅಂದ್ಬಿಡ್ತಾರೆ ಇವತ್ತು. ಅತ್ತೆ ಮಾವಂದಿರ ಎದುರು ಗಂಡನನ್ನ ಕೆಲಸಕ್ಕೆ ಆಜ್ಞೆ ಮಾಡೋದು. ಅದನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಅದಕ್ಕೆ ನಾನು ಎದ್ಕೊಂಡು ಬಂದೆ ಅಂತಾಳೆ ಲಕ್ಷ್ಮಿ. ಪ್ರಯತ್ನೇನಾಪಿ ನಾವೈಕ್ಷತ್ ವಿತ್ತಂ ಪುತ್ರಸ್ಯ ವೈ ಪಿತಾ ವ್ಯಭಜಚ್ಚಾಪಿ ಸಂಭ್ರಂಭಾತ್ ದುಃಖವಾತಾನಥಾವಸತ್. ಇನ್ನು ಪ್ರಯತ್ನೇನಾಪಿ ನಾವೈಕ್ಷತ್ ವಿತ್ತಂ ಪುತ್ರಸ್ಯ ವೈಪಿತ. ಹಾಗೆ ಮಕ್ಕಳದು ಮಾತ್ರ ತಪ್ಪಿರಲ್ಲ, ತಂದೆಗಳ ತಪ್ಪಿದ್ದಾಗಲೂ ನಾನು ಎದ್ಕೊಂಡು ಬರ್ತೇನೆ ಅಂತಾಳೆ. ಯೋಗ್ಯರಾದ ಮಕ್ಕಳಿಗೆ ಸರಿಯಾಗಿ ಆಸ್ತಿ ವಿಭಾಗ ಮಾಡದ ತಂದೆ ದುಃಖದಿಂದ ಸಿಟ್ಟಿನಿಂದ ವಿಭಾಗ ಮಾಡಿದ್ರೆ ಯೋಗ್ಯತೆ ಇಲ್ಲದವರಿಗೆ ಹೆಚ್ಚು ಪಾಲು, ಯೋಗ್ಯತೆ ಇರುವವನಿಗೆ ಪಾಲೇ ಇಲ್ಲ ಅಥವಾ ಕಡಿಮೆ ಪಾಲು. ಈ ತರಹ ತಂದೆ ಮಾಡಿದ್ರು ನಾನಲ್ಲಿರಲ್ಲ, ಎದ್ದು ಬರ್ತೇನೆ ಅಂತ ಹೇಳ್ತಾಳೆ. ಅದರಿಂದಾಗಿ ಕೇವಲ ಹೀಗೆ ಅಂತಲ್ಲ, ಎಲ್ಲ ಕಡೆನೂ ನೋಡ್ಬೇಕಲ್ವಾ. ನೋಡಿ, ಇಲ್ಲಿ ಹೇಳಿದ್ದಾರೆ ಅತ್ತೆ ಮಾವಂದಿರ ಎದುರು ಅಲ್ಲ, ಅತ್ತೆ ಮಾವಂದಿರ ಎದುರಲ್ಲ, ಹಿಂದ್ಗಡೆಯೂ ಕೂಡ ಗಂಡನನ್ನ ತೀವ್ರವಾಗಿ ನಿಂದಿಸದೆ, ತೀವ್ರವಾಗಿ ಕೆಲಸದಲ್ಲಿ ತೊಡಗಿಸದೇ ಇರಬೇಕು. ಅಗ್ನಿದಾಹೇನ ಚೌರೈರ್ವಾ ರಾಜಭಿರ್ವಾ ಹೃತಂ ಧನಂ ದೃಷ್ಟ್ವಾ ದ್ವೇಷಾತ್ ಪ್ರಾಹತಂತ ಸುಹೃತ್ ಸಂಭಾವಿತಾನಪಿ. ಇನ್ನು ಯಾರೋ ಬೆಂಕಿ ಅವಘಡ ಸಂಭವಿಸಿರುತ್ತೆ, ಯಾರಿಗೋ ಕಳ್ಳರು ದುಡ್ಡು ಕತ್ಕೊಂಡು ಹೋಗಿರ್ತಾರೆ, ರಾಜರು ಬಲಾತ್ಕಾರವಾಗಿ ದುಡ್ಡನ್ನು ಸೆಳೆದಿರ್ತಾರೆ. ಅದನ್ನು ನೋಡಿ, ಅವರ ದುಃಖವನ್ನು ನೋಡಿ ಕೈ ತಟ್ಟಿ ಚಪ್ಪಾಳೆ ತಟ್ಟಿ ನಗುವುದು, ಅದು ಮಾಡಬಾರದು. ನಿಮಗೆ ಏನೇ ದ್ವೇಷ ಇರಬಹುದು ಅವ್ರ ಮೇಲೆ, ಆದರೆ ಕರುಣೆಗೆ ಪಾತ್ರರಾಗುವಲ್ಲಿ ಆ ಕರುಣೆಯನ್ನು ನೀವು ತೋರಿಸಲೇಬೇಕು. ಅವರ ಅಧಃಪತನದಿಂದ ನೀವು ನಗಬಾರದು, ಅದು ಬಹಳ ಮುಖ್ಯ. ಯಾರು ನಗ್ತಾರಾ? ಓ ನೋಡಿ ಅವ್ರು ಒಳ್ಳೇದಾಯ್ತು ಅಂತ ಮಾಡಬಾರ್ದು. ಹಾಗೆ ಕೃತಜ್ಞಾನಾಸ್ತಿಕಾಪಾಪಾಹ ಗುರುದಾರಾಭಿಮರ್ಶಿನಃ ಅಭಕ್ಷಭಕ್ಷಣರತಾಃ ನಿರ್ಮರ್ಯಾದಾಃ ತತ್ವಿತಃ. ಕೃತಜ್ಞರು, ನಾಸ್ತಿಕರು, ಪಾಪಿಗಳು, ಹೆರರ ಹೆಂಡಿರನ್ನು ಸೆಳೆದವರು, ತಿನ್ನಬಾರದ್ದನ್ನು ತಿನ್ನುವವರು, ಮರ್ಯಾದೆ ಇಲ್ಲದವರು, ತೇಷ್ವೇವ ಮಾದೀನಾಚಾರಾನ್ ಆಚರತ್ಸು ವಿಪರ್ಯಯೇ ನಾಹಂ ದೇವೇಂದ್ರ ವತ್ಸ್ಯಾಮಿ ದಾನವೇಶ್ವಿತಿ ಮೇ ಮತಿ. ಇವರೆಲ್ಲ ಜಾಸ್ತಿ ಆದರು, ಅದಕ್ಕಾಗಿಯೇ ನಾನು ವಾಸ ಮಾಡೋಲ್ಲ
ಅವರಲ್ಲಿ ನಾನು ವಾಸ ಮಾಡೋಲ್ಲ ಅಂತ ತೀರ್ಮಾನ ಮಾಡಿದೆ. ತನ್ಮಾಂ ಸ್ವಯಮನುಪ್ರಾಪ್ತಾಂ ಅಭಿನಂದಶ ಚೀಪತೆ ತ್ವಯಾರ್ಚಿತಾಂ ಮಾಂ ದೇವೇ ಚ ಪುರೋಧಾಸ್ಯಂತಿ ದೇವತಾ. ದೇವತೆಗಳಲ್ಲಿ ಈ ಆಚರಣೆಗಳಿಲ್ಲ, ಅದರಿಂದಾಗಿ ಬಂದಿದ್ದೇನೆ, ನನ್ನನ್ನು ಬರಮಾಡಿಕೋ. ಯತ್ರಾಹಂ ತತ್ರ ಮತ್ಕಾಂತ ಮದ್ವಿಶಿಷ್ಟಾ ಮದರ್ಪಣಾ ಸಪ್ತದೇವ್ಯೋ ಮಯಾಷ್ಟಮ್ಯಾವಾತಮೇಶ್ಯಂತಿ ಮೇಷ್ಟಧಾ. ನನ್ನ ಜೊತೆಗೆ 7 ಜನ ದೇವಿಯರು ಇರ್ತಾರೆ. ನೋಡಿ, ಲಕ್ಷ್ಮೀದೇವಿಯನ್ನು ಪೂಜೆ ಮಾಡೋದು ಇವರೆಲ್ಲ ಜೊತೆಗೆ ಬರಲಿ ಅಂತ. ಕೇವಲ ಕರೆನ್ಸಿಯ ಸಂಪತ್ತು, ಕೇವಲ ಈ ಒಂದು ನನ್ನ ಪರಿಭಾಷೆಯಲ್ಲಿ ಬ್ರೂಟಲ್ ಮನಿ, ಕ್ರೂರವಾದ ಹಣ ಅದಲ್ಲ, ಅಥವಾ ಒಂದು ಕ್ರಮದಲ್ಲಿ ಬರದ ಸಂಪತ್ತು ಅಂತ ಭ್ರಮಿಸಿದ್ದೇವೆ, ಆದರೆ ಸಂಪತ್ತಲ್ಲ, ಆ ತರಹದ ಸಂಪತ್ತಲ್ಲ ಇದು. ಲಕ್ಷ್ಮೀದೇವಿ ಬರೋದು ಅಂದರೆ ಇಷ್ಟು ಜನರ ಜೊತೆಗೆ ಬರೋದು. ಆಶಾ ಶ್ರದ್ಧಾ ಧೃತಿ ಕ್ಷಾಂತಿ ವಿಜಿತಿ ಸನ್ನತಿ ಕ್ಷಮ ಅಷ್ಟಮೀಂ ವಿದ್ಧಿ ಮಾಂ ತಾತಾಂ ಪುರೋಗ ಪಾಕಶಾಸನ. ನನ್ನ ಮುಂದೆ ಇವರು ಬರಬೇಕು, ಆಗ ನಾನು ಬರ್ತೇನೆ. ಯಾರು? ಆಸೆ, ಯೋಗ್ಯವಾದ ಆಶೆ ಇರಬೇಕು. ಶ್ರದ್ಧಾ, ದೇವರಲ್ಲಿನ ಭಕ್ತಿ ನನಗೆ ಒಳ್ಳೆಯದನ್ನು ಉಂಟು ಮಾಡುತ್ತೆ ಅಂತನ್ನುವ ಭಾವನೆ ಇರಬೇಕು, ಅದು ಶ್ರದ್ಧಾ. ಧೃತಿ, ಕಷ್ಟಗಳನ್ನು ದೇವರು ಕೊಟ್ಟದ್ದು ಅಂತ ತಟಸ್ಥವಾಗಿ ನೋಡುವಂತಹ ಪ್ರಜ್ಞೆ, ಅದು ಧೃತಿ. ಕ್ಷಾಂತಿ, ಯಾವ ತಪ್ಪನ್ನು ಕ್ಷಮಿಸಬೇಕೋ ಆ ತಪ್ಪನ್ನು ಕ್ಷಮಿಸಬೇಕು, ಅದು ಕ್ಷಾಂತಿ. ಅದು ಇನ್ನು ವಿಜಿತಿ, ಗೆಲುವು. ಸನ್ನತಿ, ಸಜ್ಜನರಲ್ಲಿ ಬಾಗಬೇಕು. ಕ್ಷಮ, ಕಾಯಕ್ಲೇಶವನ್ನು ಸಹಿಸಬೇಕು. ಇಷ್ಟು ಇತ್ತು ಅಂದರೆ, ಈ 7 ಜನ ಇತ್ತು ಅಂದರೆ ಅವ್ರ ಹಿಂದೆ ನಾನಿರ್ತೇನೆ. ಲಕ್ಷ್ಮೀ ಅಷ್ಟಮೀಂ ವಿದ್ಧಿ ಮಾಂ ತಾಸಾಂ ಪುರೋಗ ಪಾಕಶಾಸನ. ತಾಶ್ಚಾಹಾಂ ಚಾಸುರಂ ತ್ಯಕ್ತ್ವಾ ಯುಷ್ಮದ್ವಿಷಯಮಾಗತಾಃ ತ್ರಿದಶೇಷು ನಿವತ್ಸ್ಯಾಮೋ ಧರ್ಮ ನಿತ್ಯಾಂತರಾತ್ಮಸು. ಅದರಿಂದ ಅಸುರರನ್ನು ತೊರೆದು ನಾನು ನಿಮ್ಮಲ್ಲಿ ಬಂದಿದ್ದೇನೆ. ಭೀಷ್ಮ ಇತ್ಯುಕ್ತವಚನಾಂ ದೇವೀಂ ಅತ್ಯರ್ಥಂ ವೈನನಂದತು ನಾರದಶ್ಚ ತ್ರಿಲೋಕರ್ಚಿಃ ವೃತ್ರಃ ಚಾಪಿ ವಾತವಃ. ಈ ರೀತಿ ಲಕ್ಷ್ಮೀದೇವಿ ಹೇಳಿದಾಗ ಯಾರಲ್ಲಿ ಇರ್ತೇನೆ, ಯಾರಲ್ಲಿ ಇರೋದಿಲ್ಲ, ಇದನ್ನು ಹೇಳಿದಾಗ ಸಂತೋಷಪಟ್ಟರಂತೆ. ಈ ತರಹ ಇರುವವರಲ್ಲಿ ಇರ್ತಾರೆ, ಈ ತರಹ ಇಲ್ಲದವರಲ್ಲಿ ಇರುವುದಿಲ್ಲ. ಇಷ್ಟು ಅವರು ತಿಳಿದುಕೊಂಡು ಒಳ್ಳೆ ಎಲ್ಲವೂ ಕೂಡ ಮಂಗಳ ತಂಗಾಳಿ ಬೀಸಿತು, ಸುಖವಾದ ಸ್ಪರ್ಶ, ಪರಿಮಳಭರಿತವಾದ ಗಾಳಿ, ಇವುಗಳೆಲ್ಲ ಆಯಿತು. ಶುಚೌ ಚಾಭ್ಯರ್ಚಿತೆ ದೇಶೇ ತ್ರಿದಶಾ ಪ್ರಾಯಶಸ್ಥಿತಾಃ ಲಕ್ಷ್ಮ್ಯಾ ಸಹಿತಮಾತೀನಂ ಮಘವಂತಂ ದಿದೃಕ್ಷವಃ. ಆಗ ಎಲ್ಲರೂ ಕೂಡ ಇಂದ್ರನನ್ನು ನೋಡಿ ಸಂತೋಷಪಟ್ಟರು. ಯಾಕೆಂದರೆ ಅವನಲ್ಲಿ ಲಕ್ಷ್ಮಿ ಪ್ರವೇಶ ಮಾಡಿದ್ಲು. ತಥೋ ದಿವಂ ಪ್ರಾಪ್ಯ ಸಹಸ್ರಲೋಚನಃ. ಇಂದ್ರ ದೇವಲೋಕವನ್ನು ಹೊಂದಿ ಎಲ್ಲರಿಂದ ಸತ್ಕೃತನಾದ. ಅಥೇಂಗಿತಂ ವಜ್ರಧರಸ್ಯ ನಾರದಃ ಶ್ರಿಯಶ್ಚ ದೇವ್ಯಾ ಮನತಾ ವಿಚಾರಯನ್ ಶ್ರಿಯೈ ಚಚಂ ತಾಮರರಾಜಪೌರುಚಂ ಶಿವೇನ ತತ್ರಾಗಮನಂ ಮಹರ್ಧಿಮತ್. ಇಂದ್ರನಿಗೆ ಸಂತೋಷ ಆಯಿತು. ಆದರೆ ಇದನ್ನು ಲಕ್ಷ್ಮೀದೇವಿ ನನಗೆ ಒಲಿದು ಬಂದಿದ್ದಾಳೆ ಅಂತ ನಾನು ಹೇಳೋದಕ್ಕಿಂತ ನಾರದರು ಹೇಳಿದ್ರೆ ಚೆನ್ನ ಅಂತ ಅನ್ನಿಸ್ತು. ಇಂಗಿತ ಅಂದರೆ ಮನೋಭಾವ. ಆ ಇಂದ್ರನ ಮನೋಭಾವವನ್ನು ತಿಳಿದು ನಾರದರು ಲಕ್ಷ್ಮೀದೇವಿ ಯಾರಲ್ಲಿ ಇರ್ತಾಳೆ, ಯಾರಲ್ಲಿ ಇರೋದಿಲ್ಲ ಅನ್ನೋದನ್ನು ದೇವತೆಗಳಿಗೆ ಹೇಳಿ ಈ ಲಕ್ಷ್ಮಿ ಇಂದ್ರನನ್ನು ಒಲಿದಿದ್ದಾಳೆ ಅಂತಂದರು.
ತಥೋ ಮೃತಂ ದೇವ್ ಪ್ರಭವರಜ ಭಾಸ್ವತಿ ಪಿತಾಮಹಸ್ಯಾಯತನೆ ಸ್ವಯಂಭುವಃ ಅನಾಹತಾದುಂದುಭಯಶ್ಚನೇದಿರೆ ತಥಾ ಪ್ರಸನ್ನಶ್ಚ ದಿಶಶ್ಚ ಕಾಚಿರೆ. ಇಂದ್ರನಿಗೆ ಯಾವಾಗ ಸಂಪತ್ತು ಬಂತು, 3 ಲೋಕಕ್ಕೆ ಸಂಪತ್ತು ಬಂದ ಹಾಗೆ. ಅದು ಒಳ್ಳೆಯ ಕಾಲ ಇತ್ತು. ಋತುವಿಗೆ ತಕ್ಕ ಹಾಗೆ ಸಸ್ಯಗಳಲ್ಲಿ ಇಂದ್ರ ಮಳೆಗೆರೆದ. ಜನರು ಧರ್ಮ ಮಾರ್ಗದಿಂದ ಆಚೀಚೆ ಹೋಗಲಿಲ್ಲ. ಅನೇಕ ರತ್ನಾಕರ ಭೂಚಣಾಚ ಭೂ ಸುಘೋಚಯೋಚಾತೃದಿವೌಕತಾಂ ಜಯೇ. ಭೂಮಿಯಲ್ಲಿ ರತ್ನಗಳ ಸಮೃದ್ಧಿ ಉಂಟಾಯಿತು. ಅವಾಗೆಲ್ಲ ರತ್ನ ಬೆಟ್ಟದ ಮೇಲ್ಗಡೆ ಹೋದರೆ ರತ್ನಗಳು ಹಿಂಕೈಗೆ ಸಿಗ್ತಾ ಇದ್ವಂತೆ. ಈಗ ಮರದಲ್ಲಿ ಹೇಗೆ ಹಣ್ಣುಗಳು ಸಿಗ್ತವೆ ಆ ತರಹ ಸಿಗ್ತಾ ಇತ್ತಂತೆ ಒಂದು ಕಾಲದಲ್ಲಿ. ಆಮೇಲೆ ಅದು ಒಳಗಡೆ ಹೋಯಿತು ಅಂತ. ಅದು ಇಲ್ಲೇ ಬರುತ್ತೆ ಮುಂದೆ. ಕ್ರಿಯಾಭಿರಾಮ ಮನುಜ ಯಶಸ್ವಿನೋ ಬಭುಚ್ಚು ಭೈಪುಣ್ಯ ಕೃತಾಂಪತಿ ಸ್ಥಿತಾ ನರಾಮರ ಕಿನ್ನರ ಯಕ್ಷರಾಕ್ಷಸಾ ಸಮೃದ್ಧಿಮಂತ ಸುಖಿನಸ್ತಪಸ್ವಿನಃ. ಎಲ್ಲರೂ ಪುಣ್ಯವನ್ನು ಮಾಡ್ತಾ ಸಮೃದ್ಧಿಯುಳ್ಳವರಾಗಿ ಸುಖಿಗಳಾಗಿ ತಪಸ್ಸನ್ನು ಮಾಡ್ತಾ ಇದ್ರು. ನಜಾತ್ವಕಾಲೇ ಕುಸುಮಂ ಫಲಂ ತತಃ. ಅಕಾಲದಲ್ಲಿ ಹೂವಾಗಲಿ ಹಣ್ಣಾಗಲಿ ಬಿರಿಯಲಿಲ್ಲ. ಎಷ್ಟೇ ಜೋರಾಗಿ ಗಾಳಿ ಬೀಸಿದರೂ ಕೂಡ ವೃಕ್ಷಾತ್ ನಪಪಾತ, ಕೆಳಗಡೆ ಬೀಳಲಿಲ್ಲ. ರಸಪ್ರದ ಕಾಮದುಘಾಶ್ಚಧೇನವಃ. ಹಸುಗಳು ರಸವನ್ನು ಬೇಡಿದ್ದನ್ನು ನೀಡುತ್ತಾ ಇದ್ವು. ನ ದಾರುಣ ವಾಗ್ವಿಚಚಾರ ಕಸ್ಯಚಿತ್. ದಾರುಣವಾದ ಮಾತು ಎಲ್ಲಿಯೂ ಹರಿದಾಡಲಿಲ್ಲ. ಇಮಾಂ ತಪರ್ಯಾಂ ತಹ ಸರ್ವಕಾಮದೈಃ ಶ್ರಿಯಾಶ್ಚ ಶಕ್ರ ಪ್ರಮುಖೈಶ್ಚ ದೈವತೈಃ ಪಠಂತಿಯೇ ಬ್ರಹ್ಮತದಸ್ಸಮಾಗತಾಃ ಸಮೃದ್ಧಕಾಮಾಶ್ರಿಯಮಾಪ್ನುವಂತಿಯೇ. ಹೀಗೆ ಲಕ್ಷ್ಮೀದೇವಿ ಇಂದ್ರನಲ್ಲಿ ಯಾವ ರೀತಿ ಪ್ರಸನ್ನಳಾದಳು. ಲಕ್ಷ್ಮೀದೇವಿಯ ಸೇವೆ ಇದು. ಈ ತರಹ ಒಳ್ಳೆಯದರಲ್ಲಿ ಇರೋದು ಅಂತ ಯಾರು ತಿಳಿಯುತ್ತಾರೆ ಅವರು ಸಮೃದ್ಧ ಕಾಮರಾಗಿ. ಈ ಪ್ರಸಂಗವನ್ನು ಪಠನ ಮಾಡಿದವರಿಗೆ ಒಳ್ಳೆಯ ಸಂಪತ್ತು ಬರುತ್ತೆ. ಎಲ್ಲನೂ ಹಾಗೆ ಹೇಳ್ತಾರಲ್ರಿ, ಅಂದರೆ ಓದ್ತಾ ಇರಿ ದಿವಸ ಅಂತ. ಒಂದು ತಮಾಷೆಯ ಮಾತಿದೆ ಸಂಸ್ಕೃತದಲ್ಲಿ, ಯಾರೋ ಮಾಡಿದ್ದು ಆಮೇಲೆ ಅದು ಶಾಸ್ತ್ರದಲ್ಲಿದೆ ಅಂತ ಅನ್ಬಾರ್ದು. ಏಕೆಂದರೆ ಒಂದು ಗ್ರೂಪ್ ಇದೆ, ಅದರಲ್ಲಿ ಹಿಂಗೆ ಯಾವುದೋ ಸುಭಾಷಿತ ಕೊಟ್ಬಿಟ್ಟು ಹೀಗಂತ ಶಾಸ್ತ್ರ ಪ್ರಮಾಣ ಇದೆ ಅಂತ ಮಾತಾಡ್ತಾ ಇರ್ತಾರೆ. ಅದೆಲ್ಲಿ ಶಾಸ್ತ್ರ ಪ್ರಮಾಣ ಅಪ್ಪ? ಅದು ಶಾಸ್ತ್ರ ಅಲ್ಲ, ಸುಭಾಷಿತ. ಇದು ಅಹಲ್ಯ ದ್ರೌಪದಿ ತಾರಾ ಮಂಡೋದು ಶಾಸ್ತ್ರದ ಮಾತು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಯಾರೋ ಮಾಡಿದ ಸುಭಾಷಿತ ಮಾರ್ಯಾರೆ ಅದು. ಹಾಗೆ ಎಷ್ಟೋ ಸುಭಾಷಿತಗಳು ಆ ಥರದ್ರಲ್ಲಿ ಒಂದು ಸುಭಾಷಿತ ಇದು. ನೀವು ಈ ಪುರೋಹಿತರನ್ನ ಹೋಗಿ ಕೇಳಬೇಕು, ಶಾಸ್ತ್ರದಲ್ಲಿ ಹೇಳಿರುವ ಹಾಗೆ ಅಂತ ಸುಭಾಷಿತ ಹೇಳ್ತಾ ಇರ್ತಾರೆ. ಸುಭಾಷಿತ ಮಾರ್ಯಾರೆ, ಶಾಸ್ತ್ರ ಅಲ್ಲ, ಹೇಳಲಿಕ್ಕಾಗಲ್ಲ. ಯಾಕೆಂದ್ರೆ ಹೇಳಿದ್ರೆ ಅವಮಾನ ಅವ್ರಿಗೆ. ಆ ಸಮಯದಲ್ಲಿ ಹೇಳದೆ ಹೋದ್ರೆ ಅದೇ ಶಾಸ್ತ್ರ ಅಂತ ಇವ್ರು ಅನ್ಕೊಳ್ಳೋದು. ಇವ್ರಿಗೆ ಹೇಳೋದಾ ಅವ್ರಿಗೆ ಹೇಳೋದಾ? ಪುರೋಹಿತರಿಗೆ ಏಕಾಂತದಲ್ಲಿ ಕರೆದು ಹೇಳಿದ್ರೆ ನೋಡ್ರಿ ಮೇಲೆ ಅದು ಶಾಸ್ತ್ರ, ಹೌದಾ ತಿದ್ಕೊಳ್ತೇನೆ ಅಂತಾರೆ. ಆಮೇಲೆ ನಯಾ ಪೈಸೆ ಆಮೇಲೆ ಪುಸ್ತಕ ತೆಗೆದೆಲ್ಲ ನೋಡಲ್ಲ ಅವರು. ಅಂತಹ ಹಾಗಂತ ಹೇಳಿ ಅಯ್ಯೋ ಇರ್ಲಿಯೋ ಬ್ರಾಹ್ಮಣ ಅವಮಾನ ಆಗಬಾರ್ದು ಅಂತ ಸುಮ್ಮನೆ ಬಿಟ್ರೆ ಅದೇ ಶಾಸ್ತ್ರ ಅಂತ ಇವರು ಅನ್ಕೊಳ್ತಾರೆ. ಅವರು ಅದೇ ಅನ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲೋ ಇರ್ಬೇಕದು. ಹಾಗೆ ಇದೊಂದು ಸುಭಾಷಿತ. ನಾನು ಯಾಕೆ ಇಷ್ಟು ಸ್ಪಷ್ಟ ಹೇಳಿದ? ಸುಭಾಷಿತ ಯಾರೋ ಮಾಡಿದ್ದು. ಪ್ರಾತರ್ದ್ಯೂತ ಪ್ರಸಂಗೇನ ಮಧ್ಯಾಹ್ನೇ ಸ್ತ್ರೀ ಪ್ರಸಂಗತಃ ರಾತ್ರೌ ಚೌರ್ಯ ಪ್ರಸಂಗೇನ ಕಾಲೋ ಗಚ್ಚತಿ ಧೀಮತಾಂ ಅಂತ. ಬೆಳಗ್ಗೆ ಜೂಜಾಡುವಂತಹ ಕಾಲ ಅಂದರೆ ಮಹಾಭಾರತ, ಜೂಜಿನ ಪ್ರಸಂಗ ಎಲ್ಲಿದೆಯೋ ಅಲ್ಲಿ ಪ್ರಾತರ್ದ್ಯೂತ ಪ್ರಸಂಗೇನ. ಮಧ್ಯಾಹ್ನೇ ಸ್ತ್ರೀ ಪ್ರಸಂಗತಃ, ಮಧ್ಯಾಹ್ನ ಊಟ ಆದಮೇಲೆ ರಾಮಾಯಣ ಚಿಂತನೆ ಮಾಡಬೇಕಂತೆ. ರಾತ್ರೌ ಚೌರ್ಯ ಪ್ರಸಂಗೇನ, ರಾತ್ರಿಯಲ್ಲಿ ಚೌರ್ಯ ಅಂದರೆ ಭಾಗವತ. ಈ ಶ್ಲೋಕ ಚೆನ್ನಾಗೇನಿಲ್ಲ, ಯಾಕೆಂದರೆ ಮಹಾಭಾರತದಲ್ಲಿ ಜೂಜ್ ಒಂದೇ ಪ್ರಧಾನ ಅಲ್ಲ. ಅದಕ್ಕೆ ಒಪ್ಕೊಂಡ್ರು ಸ್ತ್ರೀ ಪ್ರಸಂಗ ಅಲ್ಲ.
ಯಾಕೆ ಮಹಾಭಾರತದಲ್ಲಿ ಇಲ್ವೇ ಸ್ತ್ರೀ ಪ್ರಸಂಗ? ದ್ರೌಪದಿ ಇದು ಯಾರೋ ಮಾಡಿರೋ ಶ್ಲೋಕ, ಬಹಳ ದೋಷಗಳಿದೆ ಇದರಲ್ಲಿ. ರಾತ್ರೋ ಚೌರ್ಯ ಪ್ರಸಂಗೇನ, ಕಳ್ಳತನ ಮಾತ್ರನೇ ಇರೋದು. ಅದು ಇರೋದು ಈ 3 ಶ್ಲೋಕನೋ 4 ಶ್ಲೋಕನೋ ಅಷ್ಟೇ ಭಾಗವತದಲ್ಲಿರೋದು. ಏನು ಕೃಷ್ಣ ಕದ್ದ ಪ್ರಸಂಗ, ಬೆಣ್ಣೆ ಗಿಣ್ಣೆ ಕದ್ದ ಪ್ರಸಂಗ ಅಬ್ಬಬ್ಬ ಅಂದರೆ ಒಂದು 5 ಶ್ಲೋಕದಲ್ಲಿ ಇರ್ಬೋದಪ್ಪ, ಅದಕ್ಕಿಂತ ಜಾಸ್ತಿ ಇಲ್ವೇ ಇಲ್ಲ. ಏನೋ ಹೇಳ್ತಾರೆ, ಇರಲಿ. ತಾತ್ಪರ್ಯ ಏನು ಅಂತಂದರೆ, ಬೆಳಗ್ಗೆ ಮಹಾಭಾರತ ಓದಿ, ಮಧ್ಯಾಹ್ನ ರಾಮಾಯಣ ಓದಿ, ಸಂಜೆ ಭಾಗವತ ಓದಿ ಅನ್ನೋ ಸ್ಪಿರಿಟ್ ತಗೊಳ್ಬೇಕಷ್ಟೆ. ಅದರಿಂದ ಓದ್ತಾ ಇರಿ ಅಂತ ಅರ್ಥ. ಇದನ್ನು ಯಾರು ಪಠನ ಮಾಡ್ತಾ ಇರ್ತಾರೆ ಅವರಲ್ಲಿ ಸಂಪತ್ತು ಬಂದು ನೆಲೆಸ್ತಾಳೆ ಅಂದರೆ ನಡ್ತಾ ಓದ್ತಾ ಇರಿ. ಹೀಗೆ ಓದ್ತಾ ಇದ್ದಾಗ ನಮ್ಮನ್ನು ನಾವು ತಿದ್ದುಕೊಳ್ಳುತ್ತೇವೆ ಅಂತ. ಹಾಗೆ ತಕ್ಕ ಇದನ್ನು ಓದಿದೆವು ಠಮ್ ಅಂತ ಸಂಪತ್ತು ಬಂದ್ಬಿಡ್ಬೇಕು ಅಂತಲ್ಲ ಇದರ ಅರ್ಥ. ಹಾಗೆ ನಿರೀಕ್ಷೆ ಮಾಡೋರು ಇದ್ದಾರೆ. ಅದಕ್ಕೆ ಇಲ್ಲಿ ಹೀಗಿದೆ, ತ್ವಯಾ ಕುರುಣಾಂ ಪ್ರವರ ಪ್ರಚೋದಿತಂ ಭವಾ ಭವಸ್ಯೇಹ ಪರಂ ನಿದರ್ಶನಂ ತದದ್ಯ ತರ್ವಂ ಪರಿಕೀರ್ತಿತಂ ಮಯಾ ಪರೀಕ್ಷತತ್ವಂ ಪರಿಗಂತುಮರ್ಹಸಿ. ನೋಡಪ್ಪ, ನಾವು ಇಷ್ಟನ್ನು ನಾನು ಹೇಳಿದ್ದೀನಿ ನೋಡು, ಆಯ್ತೆ? ನೀನು ಕೇಳಿದಿ ಒಳಿತು ಯಾವುದು ಕೆಡುಕು ಯಾವುದು ಅಂತ, ಸಂಪತ್ತು ಯಾವುದು ವಿಪತ್ತು ಯಾವುದು ಅಂತ, ಅದೆಲ್ಲವನ್ನು ಹೇಳಿದ್ದೇನೆ. ನೀನು ಮುಂದೆ ಏನು ಬೇಕು ಹೇಳು ಅಂತಂದರು. ಇಲ್ಲಿಗೆ 213ನೆಯ ಅಧ್ಯಾಯ ಮುಗಿದು 214ನೆಯ ಅಧ್ಯಾಯ ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ, ಜೈಗೀಷವ್ಯ ಗೀತೆ ಅಂತ ಒಂದು ಬರುತ್ತೆ. ಜೈಗೀಷವ್ಯ ಅಂದರೆ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ರುದ್ರದೇವರು. ಆ ಜೈಗೀಷವ್ಯ ಗೀತೆಯನ್ನು ನಾಳೆ ನೋಡೋಣ. ಈ ತನಕದ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣ.